ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು KS ಗುರೂಜಿ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆ ನಡೀತು. ತಮ್ಮಲ್ಲಿ ಸುಮಾರು ಜನ ಪರೀಕ್ಷೆನ ಚೆನ್ನಾಗೇ ಬರೆದು ಬಂದಿರ ಅಂತ ಭಾವಿಸ್ತೀನಿ. ಹೇಗಿತ್ತು ಪ್ರಶ್ನೆ ಪತ್ರಿಕೆ? ಈಸಿ ಇತ್ತಾ, ಮೀಡಿಯಂ ಇತ್ತಾ, ಡಿಫಿಕಲ್ಟ್ ಇತ್ತಾ, ಓದಿದ್ ಬಂದಿತ್ತಾ ಅಥವಾ ಓದದೇ ಇರೋದು ಬಂದಿತ್ತಾ, ಕಷ್ಟ ಅನ್ನಿಸ್ತಾ? ಪೇಪರ್ 2 ಹೆಂಗಿತ್ತು? ಅಕಸ್ಮಾತ್ ಏನಾದರೂ ಇನ್ನೊಂದು ತಿಂಗಳು ನಿಮ್ಗೆ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ರೆ ನಿಮ್ಮ ಸ್ಟ್ರಾಟಜಿಯಲ್ಲಿ, ನಿಮ್ಮ ಪ್ರಿಪ್ರೇಷನಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಂಡು ನಿಮ್ಮ ಸ್ಕೋರನ್ನು ಇಂಪ್ರೂವ್ ಮಾಡೋಕ್ಕೆ ಸಾಧ್ಯತೆ ಇತ್ತಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವತ್ತು ನಾನು ಏನು ಮಾಡ್ತೀನಿ, ಬ್ರೀಫ್ ಆಗಿ ಕೀ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀನಿ. ನಾಳೆ ಅಥವಾ ನಾಡಿದ್ದು KS ಗುರೂಜಿ ವತಿಯಿಂದ ನಮ್ಮ ಕ್ಲಾಸಸ್ಸಲ್ಲಿ, ನಮ್ಮ ನೋಟ್ಸಿಂದ ಅಥವಾ ನಮ್ಮ ಟೆಸ್ಟ್ ಸೀರೀಸಿಂದ ಯಾವ್ಯಾವ ಪ್ರಶ್ನೆಗಳು ಡೈರೆಕ್ಟಾಗಿ ಬಂದಿದೆಯಲ್ಲ, ವಿತ್ ಸ್ಕ್ರೀನ್ಶಾಟ್ಸ್ ನಿಮಗೆ ನಮ್ಮ ಟೀಮ್ನ ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ವಿತ್ ಪ್ರೂಫ್ ಎಕ್ಸ್ಪ್ಲನೇಷನ್ ಅಥವಾ ಡಿಸ್ಕಷನ್ ಮಾಡ್ಕೊಂಡು ಹೋಗ್ತಾರೆ. ಫೈನ್. ಸೊ ಅದ್ರ ಜೊತೆಗೆ 2 ಅನೌನ್ಸ್ಮೆಂಟ್ ಇತ್ತು. ಮೊದಲನೇದಾಗಿ ಈ CTIನ ಕಟ್ ಆಫ್ ಅನ್ನ ಅಕ್ಯುರೇಟ್ ಆಗಿ ತಿಳಿದುಕೊಳ್ಬೇಕಾದ್ರೆ, ಅಟ್ಲೀಸ್ಟ್ ನಿಯರ್ಲಿ ಅಕ್ಯುರೇಟ್ ತಿಳ್ಕೊಳ್ಬೇಕಾದ್ರೆ ಒಂದು ಪೋಲ್ ನಡೆಸಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ KS ಗುರೂಜಿ ಅಫಿಷಿಯಲ್ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಒಂದು ಪೋಲ್ ಅನ್ನ ಹಾಕಿದೀವಿ. ಎಲ್ಲರೂ ಹೋಗಿ, ಎಲ್ಲರೂ ಅಲ್ಲ, ಯಾರು CTI ಎಕ್ಸಾಮ್ ಬರೆದು ಬಂದಿದ್ದೀರಾ, ಇಟ್ಸ್ ಅ ರಿಕ್ವೆಸ್ಟ್, ದಯವಿಟ್ಟು ಎಕ್ಸಾಮ್ ಬರೀದೇ ಇರೋರು ಪೋಲಲ್ಲಿ ಪಾರ್ಟಿಸಿಪೇಟ್ ಮಾಡಬೇಡಿ. ಯಾರು ಎಕ್ಸಾಮನ್ನು ಬರೆದು ಬಂದಿದ್ದೀರಾ ಆ ಪೋಲಲ್ಲಿ ಪಾರ್ಟಿಸಿಪೇಟ್ ಮಾಡಿ. ನಿಮ್ಮ ಎಕ್ಸ್ಪೆಕ್ಟೆಡ್ ಸ್ಕೋರ್, ಈಗಾಗಲೇ ಕೀ ಆನ್ಸರ್ಸನ್ನು ನಮ್ಮ ಗ್ರೂಪಲ್ಲೂ ಸಹ ಶೇರ್ ಮಾಡಿದ್ದೀವಿ. ಅದರ ಬೇಸಿಸ್ ಮೇಲೆ ನಿಮ್ಮ ಸ್ಕೋರನ್ನು ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ಪೋಲಲ್ಲಿ ಭಾಗವಹಿಸಿ. ಅದರ ಜೊತೆಗೆ ಯೂಟ್ಯೂಬಲ್ಲಿ ನಮ್ಮ KS ಗುರೂಜಿ ಚಾನೆಲ್ಗೆ ಹೋದರೆ ಹೋಮು, ವಿಡಿಯೋಸು, ಶಾರ್ಟ್ಸು ಮತ್ತು ಕಮ್ಯುನಿಟಿ ಅಂತ ಬರುತ್ತೆ. ಅಲ್ಲಿ ಕಮ್ಯುನಿಟಿಯಲ್ಲಿ ಅಲ್ಲೂ ಸಹ ಒಂದು ಪೋಲನ್ನು ಹಾಕಿದ್ದೀವಿ. ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಕೂಡ ಪ್ರತ್ಯೇಕವಾಗಿ ಅಲ್ಲಿಯೂ ಸಹ ನಿಮ್ಮ ಸ್ಕೋರನ್ನು ಅಥವಾ ನಿಮ್ಮ ಪೋಲನ್ನು ಅಲ್ಲಿ ನೀವು ಓಟನ್ನು ಕಾಸ್ಟ್ ಮಾಡ್ಬೋದು. ಅದರ ಜೊತೆಗೆ ಸ್ಯಾಂಪಲ್ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ಅಕ್ಯುರಸಿ ಜಾಸ್ತಿ ಇರುತ್ತೆ. ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಗೆ ಗೊತ್ತಿರೋರು ಯಾರಾದರೂ ಈ CTI ಎಕ್ಸಾಮ್ ಬರೆದಿದ್ರೆ ಅವ್ರಿಗೂ ಕೂಡ ಈ ಪೋಲಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೇಳಿ. ಸೊ ಬೈ ಈವ್ನಿಂಗ್ ಟುಮಾರೋ, ನಾಳೆ 6 ಗಂಟೆ ಒಳಗಡೆ ಒಂದು ಅಂದಾಜು ಸಿಕ್ಬಿಡುತ್ತೆ, ನಾವು ಕಟ್ ಆಫನ್ನು ಅನೌನ್ಸ್ ಮಾಡ್ಬೋದು. ಫೈನ್. ಅದ್ರ ಜೊತೆಗೆ KS ಗುರೂಜಿ ವತಿಯಿಂದ ಈ ವಾರದಲ್ಲಿ KS ಕ್ಲಾಸಸ್ಸನ್ನು ಆರಂಭ ಮಾಡ್ತಾ ಇದ್ದೀವಿ. ಜೊತೆಗೆ ಕರ್ನಾಟಕಸ್ ಲಾರ್ಜೆಸ್ಟ್ ಸೆಕ್ಷನ್ ವೈಸ್, ಚಾಪ್ಟರ್ ವೈಸ್, ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸನ್ನು ಕೂಡ ಲಾಂಚ್ ಮಾಡ್ತಾ ಇದ್ದೀವಿ. ಟೆಸ್ಟ್ ಸೀರೀಸ್ ಹೇಗೆ ಆಪ್ರೇಟ್ ಆಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಈಗಾಗಲೇ ನಮ್ಮ ಅಪ್ಲಿಕೇಶನಲ್ಲಿ 10 ರೂಪೀಸ್ಗೆ ಒಂದು ಮಾಕ್ ಟೆಸ್ಟನ್ನು ಕೂಡ ಆರ್ಗನೈಸ್ ಮಾಡಿದ್ವಿ. ಸುಮಾರು ಜನ ಭಾಗವಹಿಸಿದ್ರಿ. ನೆಕ್ಸ್ಟು ಇದ್ರ ಜೊತೆಗೆ ಸೂಪರ್ ಕೋರ್ 50 ಅಂತ ಒಂದು ಗುಂಪನ್ನು ಲಾಂಚ್ ಮಾಡ್ತಾ ಇದ್ದೀವಿ, ಅಥವಾ ಸ್ಪೆಷಲ್ ಡೆಡಿಕೇಟೆಡ್ ಗ್ರೂಪನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಓನ್ಲಿ ಫಾರ್ ಸೀರಿಯಸ್, ವೆರಿ ವೆರಿ ಸೀರಿಯಸ್ KS ಆಸ್ಪಿರೆಂಟ್ಸ್ಗೆ. ಅದನ್ನು ಬಿಟ್ಟರೆ ರೆಗ್ಯುಲರ್ ಕ್ಲಾಸಸ್ ಯಾರಿಗೆ ಬೇಕು ಅವ್ರಿಗೂ ಕೂಡ ಕ್ಲಾಸಸ್ ಸಿಗುತ್ತೆ, ಎಲ್ಲ ಲೈವ್ ಕ್ಲಾಸಸ್ಸು. ಸೊ ಫಾರ್ ಡೀಟೇಲ್ಸ್ ಏನು ಮಾಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂಥ ನಂಬರು 7899013060, ಈ ನಂಬರ್ಗೆ KAS ಅಂತ ಟೈಪ್ ಮಾಡಿ ವಾಟ್ಸಪ್ ಮೆಸೇಜ್ ಕಳಿಸ್ಬೇಕು. ಸೊ ನಿಮಗೆ ಡೀಟೇಲ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಫೈನ್. ಸೊ ಹಾಗಾದರೆ ಆನ್ಸರ್ ಕೀಸನ್ನು ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಎಸ್, ನನ್ನ ಹತ್ರ ಸೆಟ್ ಎ ಇದೆ. ಮೊದಲನೇ ಕ್ವಶನ್ ಏನಿತ್ತು, ದಿ ಏಜ್ ಆಫ್ ಆಂಟಿಕ್ ಸ್ಪೆಸಿಮನ್ಸ್. ಪದೇ ಪದೇ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನಾದರೂ ರೀಸೆಂಟ್ ಫೈಂಡಿಂಗ್ ರಿಲೇಟೆಡ್ ಅಪ್ಡೇಟ್ಸನ್ನು ಕೊಡ್ತಾ ಇರುತ್ತೆ. ಎಸ್ಪೆಷಲಿ ಪ್ರಜಾವಾಣಿ ಮತ್ತು ದ ಹಿಂದೂ ಅಲ್ಲಿ ನೀವು ಹೆಡ್ಲೈನ್ಸ್ ನೋಡಿದ್ರೂ ಸಾಕು, ಹೆಡ್ಲೈನ್ಸಲ್ಲೇ ಈ ಕಾರ್ಬನ್ ಡೇಟಿಂಗ್ ಅಂತ ಬರ್ತಾ ಇರುತ್ತೆ. ಸೊ ದಿ ರೈಟ್ ಆನ್ಸರ್ ಇಸ್ ಕಾರ್ಬನ್ ಡೇಟಿಂಗ್. ಸೆಕೆಂಡು, ಭಾರತ ಸರ್ಕಾರದಿಂದ ಅತ್ಯುನ್ನತ ಪ್ರತಿಷ್ಠಿತ ಪ್ರಶಸ್ತಿ ವಿಜ್ಞಾನ ಕ್ಷೇತ್ರದಲ್ಲಿ ಯಾವುದು? ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿ. ಯಾರಿವರು? ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಈ ಸಂಸ್ಥೆಯ ಮೊದಲ ಡೈರೆಕ್ಟರ್ ಜನರಲ್ ಆಗಿದ್ದವರು. ಕ್ವಶನ್ ನಂಬರ್ 3, ಇಫ್ ದ ಟೆಂಪರೇಚರ್ ಆಫ್ ಆನ್ ಆಬ್ಜೆಕ್ಟ್ ಈಸ್ -200 ಡಿಗ್ರಿ ಸೆಲ್ಸಿಯಸ್, ದೆನ್ ಇಟ್ಸ್ ಟೆಂಪರೇಚರ್ ಇನ್ ಫ್ಯಾರನ್ಹೀಟ್ ಈಸ್. ಡಿಗ್ರಿ ಸೆಲ್ಸಿಯಸ್ಸಿಂದ ಫ್ಯಾರನ್ಹೀಟು -328 ಡಿಗ್ರಿ ಸೆಲ್ಸಿಯಸ್. ಸುಮಾರು ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಸೈನ್ಸ್ ಮೇಲೆ, ಬಟ್ ಸೈನ್ಸ್ ಮೇಲೆ ತುಂಬ ಕಮ್ಮಿ ಕ್ವಶನ್ಸ್ ಇದೆ. ಇಟ್ಸ್ ಗುಡ್. ನೆಕ್ಸ್ಟು, ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿದ್ದೀವಿ, ಯಾವಾಗ ನೋಡಿದ್ರು ಚಂದ್ರನ ಒಂದು ಮುಖ ಮಾತ್ರ ನಮ್ಗೆ ಕಾಣುತ್ತೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಬೇಸಿಕ್ ಜಿಯೋಗ್ರಫಿ ಕ್ವಶನ್ನು. ಚಂದ್ರನ ಭ್ರಮಣೆಯ ಕಾಲಾವಧಿ ಮತ್ತು ಚಂದ್ರನು ಭೂಮಿಯ ಸುತ್ತ ಪರಿಭ್ರಮಣೆಯ ಕಾಲಾವಧಿ ಸುಮಾರು ಒಂದೇ ಆಗಿದೆ. ನಿಯರ್ಲಿ ದಿ ಸೇಮ್ ರೊಟೇಷನಲ್ ಟೈಮ್ ಪೀರಿಯಡ್ ಆಫ್ ಮೂನ್ ಆ್ಯಂಡ್ ಮೂನ್ಸ್ ರೆವಲ್ಯೂಷನ್ ಟೈಮ್ ಪೀರಿಯಡ್ ಅರೌಂಡ್ ಅರ್ತ್, ಎರಡು ಈಕ್ವಲ್ ಆಗಿದೆ. The nuclear power plant with highest power production capacity in India is located at Kudankulam ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಫೈನ್. ಮತ್ತೊಂದೇನಪ್ಪ ಅಂದರೆ, ನಾನು ಆನ್ಸರ್ ಕೀಸನ್ನು ಡಿಸ್ಕಷನ್ ಮಾಡ್ಕೊಂಡು ಹೋಗುವಾಗ ಅಲ್ಲೋ ಇಲ್ಲೋ ಸಹಜವಾಗಿ ತಪ್ಪು ಹೇಳುವಂಥ ಸಾಧ್ಯತೆ ಇರುತ್ತೆ, 1-2. ಅಕಸ್ಮಾತ್ ನಿಮ್ಮ ಗಮನಕ್ಕೆ ಏನಾದರೂ ಬಂದು ಆನ್ಸರ್ ಕೀ ತಪ್ಪು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ನಂಗೆ ಅಪ್ಡೇಟ್ ಮಾಡಿ. ಅದನ್ನು ನಾವು ಪಿನ್ಡ್ ಕಮೆಂಟ್ ಸೆಕ್ಷನಲ್ಲಿ ಅಪ್ಡೇಟ್ ಮಾಡ್ತೀವಂತೆ. ಫೈನ್. ಅಥವಾ ಟೆಲಿಗ್ರಾಮಲ್ಲಿ ಕಾಮೆಂಟ್ ಸೆಕ್ಷನಲ್ಲೂ ಹಾಕ್ಬೋದು.
ಅಲ್ಲೂ ಇಲ್ಲೂ ಬದಲಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಫೈನ್. ಸೊ ಅದ್ರ ಜೊತೆಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದ್ಸಲಿ ಆದರೂ ಕಮೆಂಟ್ ಬಾಕ್ಸ್ ಚೆಕ್ ಮಾಡಿ. ಅಲ್ಲಿ ಏನಾದರೂ ಕೀ ಆನ್ಸರ್ಸ್ ವ್ಯತ್ಯಾಸ ಆಗಿದ್ರೆ ಅಲ್ಲಿ ನಿಮಗೆ ಅಪ್ಡೇಟ್ ಸಿಗುತ್ತೆ. ದಿ ಥರ್ಡ್ ಲಾರ್ಜೆಸ್ಟ್ ಸಪ್ಲೈಯರ್ ಆಫ್ ಕೋಲ್ ಟು ಇಂಡಿಯಾ. ಇತ್ತೀಚೆಗೆ ರಷ್ಯಾ ಬಂತು. ಭಾರತಕ್ಕೆ ಕಲ್ಲಿದ್ದಲನ್ನು ಸಪ್ಲೈ ಮಾಡುವಂತಹ 3ನೇ ಅತಿ ದೊಡ್ಡ ರಾಷ್ಟ್ರ ಯಾವುದು? ರಷ್ಯಾ ಆಗಿದೆ. ಲ್ಯಾಂಡ್ ರಿಫಾರ್ಮ್ಸ್ ಆರ್ ಇನ್ ಜನರಲ್ ಎಕ್ಸ್ಪೆಕ್ಟೆಡ್ ಟು. ಕೃಷಿ ಸಂಬಂಧಿತ ಫಲದಾಯಕತೆಯನ್ನು ಉತ್ತಮಪಡಿಸುವಿಕೆ ಜೊತೆಗೆ ಸಾಮಾಜಿಕ ಸಮಾನತೆಯ ಕಡೆ ಚಲಿಸುವುದು, ಎರಡು ಕೂಡ ಬರುತ್ತೆ. ಈ ಕೆಳಗಿನ ಯಾವ ಮುಖ್ಯಮಂತ್ರಿಯು ಕರ್ನಾಟಕದಲ್ಲಿ ಭೂ ಸುಧಾರಣೆಗಳನ್ನು ಜಾರಿಗೆ ತಂದರು? ಡಿ ದೇವರಾಜ್ ಅರಸ್ ಅವರು. ಫೈನ್. ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ ಇನ್ನೂ ಸುಮಾರು ಕ್ವಶನ್ಸ್ ಕೇಳಬೇಕಾಗಿತ್ತು, ಯಾಕಂದ್ರೆ HKCTI ಪ್ರಶ್ನೆ ಪತ್ರಿಕೆ ನೋಡಿದ್ರೆ ತುಂಬಾ ಜಾಸ್ತಿ ಕ್ವಶನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಕಡಿಮೆ ಕ್ವಶನ್ಸ್ ಬಂದಿದ್ದಾವೆ. ಕ್ವಶನ್ ನಂಬರ್ 9. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅಸೋಸಿಯೇಟೆಡ್ ವಿತ್ ದಿ ಲ್ಯಾಂಡ್ ರಿಫಾರ್ಮ್? ಯಾವುದು ಮೂಲಭೂತ ಹಕ್ಕುಗಳು ಎಲ್ಲಿಗೆ ಬರುತ್ತೆ ಹೇಳಿ? 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1978 ಬಂತಲ್ಲ, ಈ ತಿದ್ದುಪಡಿ ಮುಖಾಂತರ ಮೂಲಭೂತ ಹಕ್ಕಾಗಿದ್ದಂತಹ ರೈಟ್ ಟು ಪ್ರಾಪರ್ಟಿ, ಆಸ್ತಿ ಹಕ್ಕನ್ನ ಫಂಡಮೆಂಟಲ್ ರೈಟ್ಸ್ ಪಾರ್ಟ್ 3 ಇಂದ ತೆಗೆದು ಎಲ್ಲಿಗೆ? ಆರ್ಟಿಕಲ್ 300A ಶಿಫ್ಟ್ ಮಾಡ್ತಾರೆ. ಫೈನ್ ಅಲ್ವಾ? ನೆಕ್ಸ್ಟ್ ಕ್ವಶನ್ ನಂಬರ್ 10. ಈ ಕೆಳಗಿನ ಯಾವುದು ಪಂಚಾಯತ್ ಜೊತೆಗೆ ಸಂಬಂಧಪಡುವುದಿಲ್ಲ? ಸ್ಟ್ರೇಟ್ ಅವೇ ಸಂವಿಧಾನ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್. ರಾಜ್ಯ ಚುನಾವಣಾ ಆಯೋಗ ಬರುತ್ತೆ, 5 ವರ್ಷ ಅವಧಿ ಬರುತ್ತೆ, 6 ತಿಂಗಳ ಒಳಗೆ ಹೊಸ ಚುನಾವಣೆ ನಡೆಸೋದು ಬರುತ್ತೆ. 74 ಯಾಕೆ ಬರಲ್ಲ? ಇದು ಮುನ್ಸಿಪಾಲ್ಟಿ ಬರುತ್ತಲ್ವಾ? 73 ಪಂಚಾಯತಿ ರಾಜು, 74 ಮುನ್ಸಿಪಾಲ್ಟಿ ಬರುತ್ತೆ. ನೆಕ್ಸ್ಟ್, ಜಿಲ್ಲಾ ಪಂಚಾಯತ್ ಅನ್ನ ಯಾರು ವಿಸರ್ಜಿಸುತ್ತಾರೆ? ಹೂ ಕ್ಯಾನ್ ಡಿಸಾಲ್ವ್ ಅ ಜಿಲ್ಲಾ ಪಂಚಾಯತ್? ಇಟ್ ಈಸ್ ದಿ ಸ್ಟೇಟ್ ಗೌರ್ಮೆಂಟ್. ರಾಜ್ಯ ಸರ್ಕಾರಕ್ಕೆ ಆ ಒಂದು ಪವರ್ ಇರುತ್ತೆ. ಆಲ್ಮಟ್ಟಿ ಡ್ಯಾಮ್ಗೆ ಇರುವಂತಹ ಮತ್ತೊಂದು ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್. ಬಿಜಾಪುರ ಅವರು ಎಷ್ಟು ಜನ ಇದ್ದಾರಪ್ಪ? ಬಿಜಾಪುರ ಮತ್ತೆ ಬಾಗಲಕೋಟೆ ಜಿಲ್ಲೆಯವರು. ಸರಕು ಸೇವೆಗಳ ಸಾಮಾನ್ಯ ಬೆಲೆಗಳ ಸತತ ಇಳಿಕೆಯನ್ನ ಹೀಗೆ ಕರೆಯಲಾಗುತ್ತದೆ. ಜನರಲ್ ರೈಸ್ ಇನ್ ಪ್ರೈಸ್ ಲೆವೆಲ್ ಅಂದ್ರೆ ಅದಕ್ಕೆ ಇನ್ಫ್ಲೇಷನ್ ಅಂತ ಕರಿತೀವಿ, ಇದಕ್ಕೆ ಡಿಫ್ಲೇಷನ್ ಅಂತ ಕರಿತೀವಿ. ಅನಪ್ರಸರಣ, ಡಿಸ್ಇನ್ಫ್ಲೇಷನ್ ಅಲ್ಲ. ಆಮೇಲೆ ಮತ್ತೆ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಡಿಫೈನ್ಡ್ ಆಸ್ ಘರ್ಷಣಾತ್ಮಕ ನಿರುದ್ಯೋಗ. ಕಾರ್ಮಿಕರು ಕೆಲಸಗಳ ಮಧ್ಯೆ ಅಲ್ಪಾವಧಿ ಚಲನೆಯಿಂದ, ಶಾರ್ಟ್ ಟರ್ಮ್ ಮೂವ್ಮೆಂಟ್ ಆಫ್ ವರ್ಕರ್ಸ್ ಬಿಟ್ವೀನ್ ಜಾಬ್ಸ್. ಗೂಗಲ್ ಟ್ರಾನ್ಸ್ಲೇಟ್ ಅನ್ನ ಬಳಕೆ ಮಾಡಿದ್ದಾರೆ, ಹಾಗಾಗಿ ಕರೆಕ್ಟಾಗಿ ಮೀನಿಂಗ್ ಅನ್ನ ಕನ್ವೆ ಮಾಡ್ತಾ ಇಲ್ಲ. ಜಾಬ್ ಶಿಫ್ಟ್ ಮಾಡುವಾಗ ಕೆಲವೊಂದಿಷ್ಟು ದಿನ ಗ್ಯಾಪ್ ಆಗುತ್ತಲ್ಲ, ಅದಕ್ಕೆ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಇದನ್ನ ರವಿ ಸರ್ SDG ಕ್ಲಾಸಲ್ಲಿ ಮತ್ತೆ CTI ಕ್ಲಾಸಲ್ಲಿ ಆಮೇಲೆ PSI ಕ್ಲಾಸಲ್ಲಿ ಕವರ್ ಮಾಡಿದ್ದಾರೆ. ವಾಟ್ ಹ್ಯಾಪನ್ಸ್ ಟು ದಿ ಕ್ರೆಡಿಟ್ ಕ್ರಿಯೇಷನ್ ಇಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಡ್ಯೂಸಸ್ ದಿ ಕ್ಯಾಶ್ ರಿಸರ್ವ್ ರೇಷಿಯೋ? ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ, ಹೌದಲ್ವಾ? ಕ್ಯಾಶ್ ರಿಸರ್ವ್ ರೇಷಿಯೋ, ಬ್ಯಾಂಕ್ಗಳು ತಮ್ಮ ಹತ್ರ ರಿಸರ್ವ್ ಅಲ್ಲಿ ಇಟ್ಕೊಳ್ಬೇಕಾದಂತಹ ದುಡ್ಡನ್ನ ಅಥವಾ ರೇಟನ್ನ, ಅಮೌಂಟನ್ನು ಕಡಿಮೆ ಮಾಡಿದ್ರೆ ಅದೇನಾಗುತ್ತೆ? ಅದನ್ನ ಮಾರ್ಕೆಟ್ಗೆ ಅಥವಾ ನಮ್ಮ ಎಕನಾಮಿಕ್ ಬಿಡಬಹುದು ಬ್ಯಾಂಕ್ಗಳು. ಫೈನ್. ನೆಕ್ಸ್ಟು, ಹಣದುಬ್ಬರದ ಅಂತರ ಪರಿಭಾವನೆಯನ್ನ ಕೊಟ್ಟವರು. ದಿ ಕಾನ್ಸೆಪ್ಟ್ ಆಫ್ ಇನ್ಫ್ಲೇಷನರಿ ಗ್ಯಾಪ್ ವಾಸ್ ಗಿವನ್ ಬೈ JM Keynes. Which of the following measures will be adopted to remove disequilibrium in the balance of payments? ಸಂದಾಯ ಬಾಕಿಯ ಅಸಮತೋಲನವನ್ನ ಸರಿಪಡಿಸಲು ಈ ಕೆಳಗಿನ ಯಾವ ಕ್ರಮಗಳನ್ನ ಅಳವಡಿಸಿಕೊಳ್ಳಲಾಗಿದೆ? ಏನ್ ಮಾಡೋದು? ಡಿವ್ಯಾಲ್ಯೂಯೇಷನ್ ಆಫ್ ಕರೆನ್ಸಿ, ಹಣದ ಅಪಮೌಲ್ಯ ಮಾಡಿದ್ರೆ ಏನಾಗುತ್ತೆ? ಇಂಪೋರ್ಟ್ಸ್ ಅನ್ನ ಡಿಸ್ಕರೇಜ್ ಮಾಡ್ದಂಗಾಗುತ್ತೆ. ಸೊ ಆಟೋಮೆಟಿಕಲಿ ತಕ್ಕ ಮಟ್ಟಿಗೆ ಇಮಿಡಿಯೇಟ್ಲಿ ಏನಾಗುತ್ತೆ? ರುಪಿ ಅಪ್ರಿಷಿಯೇಟ್ ಆಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಏನಾಗುತ್ತೆ? ಕ್ಲಿಯರ್ ಆಗುತ್ತೆ. ಫೈನ್. ವಾಟ್ ಈಸ್ ದಿ ಸೈಜ್ ಆಫ್ ಯೂನಿಯನ್ ಬಜೆಟ್ 2022-23? It is 41.9 lakh crore, approximately 41.45 crores. D is the right answer. Next, ಸ್ವಸಹಾಯ ಗುಂಪುಗಳ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜವಲ್ಲ? B, C ಎರಡು ಕರೆಕ್ಟ್. ಬಟ್ 1982 ಅಲ್ಲಿ ಇದನ್ನ ಪರಿಚಯಿಸಲಾಯಿತು ಅಂತ ಹೇಳ್ತಾ ಇದ್ದಾರೆ. ಬಟ್ ಇದನ್ನ 1970s ಅಲ್ಲಿ 1970ರ ದಶಕದಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ಹಾಗಾಗಿ ಸ್ಟೇಟ್ಮೆಂಟ್ A ಇಸ್ ರಾಂಗ್. ಕ್ವಶನ್ ನಂಬರ್ 20. 1986 ಅಲ್ಲಿ ಪಾಲಿಟಿ ಕ್ಲಾಸ್ ಅಲ್ಲಿ, ಲ್ಯಾಂಡ್ ರಿಫಾರ್ಮ್ಸ್ ಕ್ಲಾಸ್ ಅಲ್ಲಿ ಇದನ್ನ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಲಾಗಿದೆ. ಬಲವಂತ್ ರಾಯ್ ಮೆಹ್ತಾ, ಅಶೋಕ್ ಮೆಹ್ತಾ, LM ಸಿಂಘ್ವಿ, GVK ರಾವ್ ಅಲ್ವಾ? ಮೈಂಡ್ ಮ್ಯಾಪ್ ಹಾಕಿ ನಿಮಗೆ ತೋರಿಸ್ಕೊಟ್ಟಿದ್ದೆ. ಎಲ್ಲರೂ ಸಹ ಕರೆಕ್ಟಾಗಿ ಮಾರ್ಕ್ ಮಾಡಿ ಬಂದಿರ್ತೀರ ಅಂತ ಭಾವಿಸ್ತೀನಿ. ಇಟ್ ಈಸ್ LM ಸಿಂಘ್ವಿ ಕಮಿಟಿ ಅಲ್ವಾ? ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಸೋರ್ಸ್ ಆಫ್ ಫಂಡ್ಸ್ ಫಾರ್ ಪಂಚಾಯತ್ಸ್ ಇನ್ ಕರ್ನಾಟಕ? ಯಾವುದು ಕರ್ನಾಟಕದ ಪಂಚಾಯತ್ಗಳಿಗೆ ನಿಧಿಯ ಮೂಲವಲ್ಲ?
ಸರ್ಕಾರದಿಂದ ತೆರಿಗೆ ಹಂಚಿಕೆ ಹೌದು, ಸರ್ಕಾರದಿಂದ ಅನುದಾನ ಹೌದು, ಸ್ವಂತ ತೆರಿಗೆ ಹೌದು. ಪಂಚಾಯಿತಿ ಸಂಸ್ಥೆಗಳಿಗೂ ಕೂಡ ತೆರಿಗೆಯನ್ನ ವಿಧಿಸುವಂತ ಹಕ್ಕಿದೆ. ಸೊ ಯಾವ್ದಲ್ಲ, ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಸಾಲ. ಇದು ಹೇಗಾಗುತ್ತೆ? ನಿಧಿಯ ಮೂಲ ಹೇಗಾಗುತ್ತೆ ಇದು? ಅಲ್ಲ. ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ವರ್ಕಿಂಗ್ ಟುವರ್ಡ್ಸ್ ದಿ ಇಂಪ್ರೂವ್ಮೆಂಟ್ ಆಫ್ ರೋಡ್ಸ್ ಅಂಡ್ ದರ್ ಮೇಂಟೆನೆನ್ಸ್? ಯಾವುದು ಗ್ರಾಮೀಣ ರಸ್ತೆಗಳ ಸುಧಾರಣೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಕೆರೆ ನಮ್ಮ ರಸ್ತೆ ಒಂದು ಬಿಟ್ಟು ಮಿಕ್ಕಿದ 3 ಕರೆಕ್ಟು. ಸೊ ರೈಟ್ ಆಪ್ಷನ್ ಈಸ್ ಬಿ 1, 2 and 3. ಎಷ್ಟು ಜನ ಇದನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿ ಬಂದಿದ್ದೀರಾ? ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ ಇದು. ನೆಕ್ಸ್ಟ್ ಲೋಕಲ್ ವಿಂಡ್ಸ್. ಜಿಯೋಗ್ರಫಿಗಲ್ಲಿ ಓದಿರ್ತೀರಲ್ವಾ? ಸಿಂಪಲ್ ಆಗಿ ಇಲ್ಲಿ ಯಾವ್ದಾದ್ರು ಒಂದು ನಿಮಗೆ ಗೊತ್ತಾಗ್ಬಿಟ್ರೆ ಅಟ್ಲೀಸ್ಟ್ ಒಂದು ಲೆವೆಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಎಲಿಮಿನೇಷನ್ ಟೆಕ್ನಿಕ್ಕು ಅಥವಾ ಅಪ್ಲಿಕೇಶನ್ ಆಫ್ ಕಾಮನ್ ಸೆನ್ಸ್ ಅಂತ ಹೇಳ್ತಾ ಇರ್ತೀನಲ್ಲ, ಇಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅದೆಲ್ಲ, ಹೌದಲ್ವಾ? ಹೆಂಗೆ? ಚಿನೂಕ್ ಎಲ್ಲಿ ಬರುತ್ತೆ? ಕೆನಡಾ ಮತ್ತು US ಎಲ್ಲಿ ಬರುತ್ತಲ್ಲ, ಲೋಕಲ್ ವಿಂಡ್ಸ್ ಅಂತ ಕರಿತೀವಿ. ಇವೆಲ್ಲ ಲೋಕಲ್ ವಿಂಡ್ಸು. ಈ ಚಿನೂಕ್ ಎಂಬುದು ಅಮೆರಿಕದಲ್ಲಿ ಕಂಡುಬರುವಂಥ ಲೋಕಲ್ ವಿಂಡ್ಸು. ಹೇಗೆ 1 ಎಲ್ಲಿದೆ? ಕೇವಲ ಆಪ್ಷನ್ 1. ಮುಂದೆ ನೋಡುವಂಥ ಅವಶ್ಯಕತೆನೇ ಇಲ್ಲ. ಸ್ಟ್ರೇಟ್ ಅವೇ ಯು ಕ್ಯಾನ್ ಸ್ಕಿಪ್. ರೈಟ್ ಆನ್ಸರ್ ಬಂತು. 1.5 ಗಂಟೆಯಲ್ಲಿ 100 ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕಲ್ವಾ? ಪೇಪರ್ 2 ಮಾಡ್ಬಿಡ್ತೀರಾ. ಪೇಪರ್ 1 ಸ್ವಲ್ಪ ತಲೆ ಓಡಿಸೋಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಥರ ಎಲಿಮಿನೇಷನ್ ಕಾಮನ್ ಸೆನ್ಸ್ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಅಪ್ಲೈ ಮಾಡಿ ಆದಷ್ಟು ಸಮಯವನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಸೊ ಚಿನೂಕೀಸ್ USA. ನೆಕ್ಸ್ಟು ಬ್ರಿಕ್ಫೀಲ್ಡ್ ಆಸ್ಟ್ರೇಲಿಯಾ ಗೊತ್ತಿರುತ್ತೆ. ಸೊ C2 ಕರೆಕ್ಟ್ ಆಗಿದೆ. ಕ್ರಾಸ್ ವೆರಿಫೈ ಮಾಡ್ಕೋಬೋದು ಅಷ್ಟೇ. ನೆಕ್ಸ್ಟ್ ವಿಚ್ ಅಮಾಂಗ್ ದಿ ಫಾಲೋವಿಂಗ್ ಈಸ್ ದಿ ಮೋಸ್ಟ್ ಇನ್ಸಿಗ್ನಿಫಿಕೆಂಟ್ ಡೀಪ್ ಸಿ ಓಷಿಯನ್ ಡೆಪಾಸಿಟ್? ಇದನ್ನ ರೆಡ್ ಕ್ಲೇ ಅಂತ ಆನ್ಸರ್ ಹೇಳಲಾಗುತ್ತೆ. ಸ್ವಲ್ಪ ಡಿಫಿಕಲ್ಟ್ ಇದೆ ಕ್ವಶನ್ ಇದು. ಸಮುದ್ರದಾಳದ ನಿಕ್ಷೇಪ ಅಂತ ಕರಿಬಹುದು. ಗಮನಾರ್ಹವಲ್ಲದ ಅಂತ ಕೇಳ್ತಾ ಇದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಂತರಾಗ್ನಿ ಅಂದ್ರೆ ಇಂಟ್ರೂಸಿವ್ ಟೈಪ್ ಆಫ್ ಇಗ್ನಿಯಸ್ ರಾಕ್ ಅಂತ ಕೇಳ್ತಾ ಇದ್ದಾರೆ. ಯಾವುದಲ್ಲ? ಇಟ್ ಈಸ್ ಬೆಸಾಲ್ಟ್ ಇಗ್ನಿಯಸ್ ರಾಕ್. ಮಿಕ್ಕಂತಹ ಎಲ್ಲವೂ ಸಹ ಏನು ಇಂಟ್ರೂಸಿವ್ ಟೈಪ್ ಆಫ್ ಇಗ್ನಿಯಸ್ ರಾಕ್ಸ್. ಇಲ್ಲಿ ನೋಡಿ, ಮ್ಯಾಚ್ ದಿ ಫಾಲೋವಿಂಗ್. ಅಗೇನ್ ಮ್ಯಾಚ್ ದಿ ಫಾಲೋವಿಂಗ್ ಅಲ್ಲಿ ಆದಷ್ಟು ಟೈಮ್ ಉಳಿಸ್ಬೋದು ನೀವು. 4 ಇದೆಯಾ? ಸ್ಯಾಂಡ್ ಸ್ಟೋನು, ಲೈಮ್ ಸ್ಟೋನು, ಕೋಲು, ಕ್ಲೇ. ಎಲ್ಲ ಕನ್ಫ್ಯೂಸ್ ಆಗಲಿ. ಬಟ್ ಕೋಲ್ ಮಾತ್ರ ಗ್ರಾಫೈಟ್ ಅಂತ ಗೊತ್ತಿರುತ್ತಾ? ಬೇಸಿಕ್ ಸೈನ್ಸ್ ಓದಿರೋರಿಗೆ, ಸೈನ್ಸ್ ಮತ್ತೆ ಜಿಯೋಗ್ರಫಿ ಓದಿರೋರಿಗೆ ಕೋಲ್ ಅಂದ ತಕ್ಷಣ ಗ್ರಾಫೈಟ್ ಅಂತ ಈಸಿಲಿ ಗೊತ್ತಾಗುತ್ತೆ. ಸೊ ಸಿಗೆ 4 ಎಲ್ಲಿದೆ? ಇರುವಂತ ಒಂದೇ ಒಂದು ಆಪ್ಷನ್ 2. ಮುಂದೆ ನೋಡಕ್ಕೆ ಹೋಗಬೇಡಿ ನೀವು. ಅರ್ಥ ಆಗ್ತದಲ್ಲ? ಫೈನ್. ಎಸ್. ಕ್ವಶನ್ ನಂಬರ್ 26 ಆಯಿತು. 27. ವಿಚ್ ಆಫ್ ದಿ ಫಾಲೋವಿಂಗ್ ಹಿಲ್ಸ್ ಆರ್ ಕನೆಕ್ಟಿಂಗ್ ಡೂ ಆಕ್ಟ್ ಆಸ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಘಾಟ್ಸ್? ಅಂದರೆ ನೀಲಗಿರಿ ಬೆಟ್ಟಗಳು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಕ್ಕೆ ಸಂಪರ್ಕ ಕೊಂಡಿಯಾಗಿ ಯಾವುದು ನೀಲಗಿರಿ ಪರ್ವತಗಳು ಇದಾವೆ. ದಿ 2 ಫಿಸಿಯೋಗ್ರಾಫಿಕ್ ಡಿವಿಷನ್ಸ್ ಆಫ್ ಕರ್ನಾಟಕ ಪ್ಲಾಟೂ, ಮಾರ್ವಾರ್ ಆ್ಯಂಡ್ ಡೆಕ್ಕನ್ ಪ್ಲಾಟೂ. ನೆಕ್ಸ್ಟ್ ಮ್ಯಾಚ್ ದಿ ಫಾಲೋವಿಂಗ್. ನದಿಗಳ ಉಗಮ ಸ್ಥಾನ ಮತ್ತು ಯಾವ ನದಿಗಳು? ಇಲ್ಲೂ ಸಹ ಸಿಂಪಲ್ ಎಲಿಮಿನೇಷನ್ ಟೆಕ್ನಿಕ್ಕು. ಸಿಂಗಿ ಕಂಬನ್ನು ಅಥವಾ ಇಲ್ಲಿ ಆನ್ಸರ್ ನೋಡ್ಕೊಂಬಿಡಿ. ಗಂಗಾ, ಬ್ರಹ್ಮಪುತ್ರ, ಕೃಷ್ಣ, ಇಂಡಸ್. ಹಿಮಾಲಯನ್ ರಿವರ್ಸ್ 3 ಇದಾವೆ. ಗಂಗಾ, ಬ್ರಹ್ಮಪುತ್ರ, ಇಂಡಸ್. ಕೃಷ್ಣ ಒಂದೇ ಇದೆ. ಇಲ್ಲಿ ನೋಡಿ, ಮಹಾಬಲೇಶ್ವರ ಇದೆಯಾ? ಸೊ D3 ಅಲ್ಲಿದೆ, ಒಂದೇ ಒಂದು ಆಪ್ಷನ್ ಅಲ್ಲಿದೆ. ಸೊ ರೈಟ್ ಅವೇ ನೀವು ಏನು ಮಾಡ್ಬೋದು? ಆಪ್ಷನ್ 2 ಅನ್ನ ಕರೆಕ್ಟ್ ಆಪ್ಷನ್ ಅಂತ ಮಾರ್ಕ್ ಮಾಡ್ಬೋದು. ಹಿಂದೆ ಮುಂದೆ ನೋಡುವಂಥ ಅವಶ್ಯಕತೆನೇ ಇಲ್ಲ. D3 ಇದೆ, ಒಂದೇ ಒಂದು ಆಪ್ಷನ್ ಇರೋದು. ರೈಟ್ ಅವೇ ಮಾರ್ಕ್ ಮಾಡ್ಬೋದು. ಅರ್ಥ ಆಗ್ತದಿಲ್ಲ? ಹೂ ಗೇವ್ ದಿ ಕಾನ್ಸೆಂಟ್ರಿಕ್ ಝೋನ್ ಮಾಡೆಲ್ ಆಫ್ ಅರ್ಬನ್ ಸ್ಟ್ರಕ್ಚರ್ಸ್? E.W. ಬರ್ಗೇಸ್ ಅವರು ಈ ಒಂದು ಕಾನ್ಸೆಪ್ಟ್ ಅನ್ನ ನೀಡಿದ್ದಾರೆ. ಏಕಕೇಂದ್ರಿತ ವಲಯ ಮಾದರಿ, ನಗರ ರಚನೆಗೆ ಸಂಬಂಧಪಟ್ಟಂತೆ ಇರುವಂತ ಕಾನ್ಸೆಪ್ಟ್. ವಿಚ್ ಅಮಾಂಗ್ ದಿ ಫಾಲೋವಿಂಗ್ ಕ್ಲೌಡ್ಸ್ ಆರ್ ಅಕಂಪನಿಡ್ ಬೈ ಕಾನ್ವೆಕ್ಷನಲ್ ರೇನ್, ಲೈಟ್ನಿಂಗ್ ಅಂಡ್ ಥಂಡರ್? ಗುಡುಗು ಸಹಿತ ಭಾರಿ ಮಳೆ ಅಂತ ಹೇಳ್ತಾ ಇರ್ತೀವಲ್ಲ, ಅದಕ್ಕೆ ಯಾವ ಕ್ಲೌಡ್ಸು ಯಾವ್ದು ಬೇಕು? ರಾಶಿ ವೃಷ್ಟಿ ಮೋಡ, ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್. ವಿಚ್ ಸೆಟ್ ಆಫ್ ಫ್ಯಾಕ್ಟ್ಸ್ ಇಸ್ ಟ್ರೂ ರಿಗಾರ್ಡಿಂಗ್ ಗ್ರೇಟ್ ಬ್ಯಾರಿಯರ್ ರೀಫ್? ಇಲ್ಲಿ ನೋಡಿ, ಬೆಸ್ಟ್ ಸ್ಟೇಟ್ಮೆಂಟ್ 3 ಮತ್ತು 4 ಓದಿ. ಎರಡೂ ಸಹ ಸರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡರಲ್ಲಿ ಯಾವ್ದಾದ್ರು ಒಂದು ಸರಿ ಆಗ್ಬೋದು. ಇಟ್ ಈಸ್ ಮೇಡ್ ಅಪ್ ಆಫ್ ವಾಲ್ಕೆನಿಕ್ ಲಾವಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಟ್ ಈಸ್ ಮೇಡ್ ಅಪ್ ಆಫ್ ಕೋರಲ್ ಅಂತ ಹೇಳ್ತಾ ಇದ್ದಾರೆ. ಗ್ರೇಟ್ ಬ್ಯಾರಿಯರ್ ರೀಫ್ ಅಂದ್ರೆ ಕೋರಲ್ ರೀಫ್ಸ್ ಅಲ್ಲ ಇವೆಲ್ಲ, ಹೌದಲ್ವಾ? ಕೋರಲ್ ರೀಫ್ಸ್. ಹಾಗಾಗಿ ಸ್ಟೇಟ್ಮೆಂಟ್ 3 ಅನ್ನ ಎಲಿಮಿನೇಟ್ ಮಾಡಿ. ಸ್ಟೇಟ್ಮೆಂಟ್ 3 ತೆಗೆದ್ರೆ ನಿಮಗೆ ಡೈರೆಕ್ಟ್ ಆಗಿ 4th ಆನ್ಸರ್ ಅಂತ ಗೊತ್ತಾಗ್ಬಿಡುತ್ತೆ. ಹಿಂದೆ ಮುಂದೆ ನೋಡುವಂತಹ ಅವಶ್ಯಕತೆನೇ ಬರಲ್ಲ. ಅದು ಆಸ್ಟ್ರೇಲಿಯಾದಲ್ಲಿದೆ. ಆಸ್ಟ್ರೇಲಿಯಾದ ನಾರ್ತ್ ಈಸ್ಟ್ ಭಾಗದಲ್ಲಿ ಬರುತ್ತೆ. ಅದು ಪ್ರಪಂಚದ ಅತಿ ಉದ್ದದ ಮತ್ತು ಅತಿ ದೊಡ್ಡ ಏನು ರೀಫ್ ಅಂತ ಕೂಡ ಕರಿಬಹುದು. ಬಟ್ ಅದು ವಾಲ್ಕೆನಿಕ್ ಲಾವಾದಿಂದ ರಚನೆ ಆಗಿಲ್ಲ. ಸೊ ಆನ್ಸರ್ ಇಸ್ ಡಿ. ಇತ್ತೀಚೆಗೆ ಸುಭಾಷ್
ಚಂದ್ರ ಬೋಸ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರನ್ನ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ನಲ್ಲಿ ಇರುವಂತಹ ಯಾವ ದ್ವೀಪಕ್ಕೆ ಅವರ ಹೆಸರನ್ನ ಇಡಲಾಯಿತು? ಕರೆಂಟ್ ಅಫೇರ್ಸ್ ಕ್ವಶನ್ ಸಿಂಪಲ್. ರಾಸ್ ದ್ವೀಪ. IIP ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಕೈಗಾರಿಕಾ ಉತ್ಪನ್ನ ಸೂಚ್ಯಂಕ, ಇದನ್ನ ರಿಲೀಸ್ ಯಾರು ಮಾಡ್ತಾರೆ? ಸೆಂಟ್ರಲ್ ಸ್ಟಾಟಿಸ್ಟಿಕ್ಸ್ ಆಫೀಸ್. ಕ್ಲಿಯರ್, ಅರ್ಥ ಆಗ್ತದಲ್ಲ? ನೆಕ್ಸ್ಟ್, ದಿ ಮೇನ್ ಏಮ್ ಆಫ್ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಶೂನ್ಯ ಆಯವ್ಯಯ ನೈಸರ್ಗಿಕ ಕೃಷಿಯ ಶೂನ್ಯ ಆಯವ್ಯಯ ಇದರ ಮುಖ್ಯ ಉದ್ದೇಶ ಏನಂತ ಕೇಳ್ತಾ ಇದ್ದಾರೆ. ಆನ್ಸರ್ ಈಸ್ ಎಲಿಮಿನೇಟ್ ಕೆಮಿಕಲ್ ಪೆಸ್ಟಿಸೈಡ್ಸ್ ಅಂಡ್ ಪ್ರಮೋಟ್ ಗುಡ್ ಅಗ್ರೋನಾಮಿಕ್ ಪ್ರಾಕ್ಟೀಸಸ್, ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಿ ಅಥವಾ ನಿರ್ಮೂಲನೆ ಮಾಡಿ ಉತ್ತಮ ಫಸಲಿನ ಕಾರ್ಯಗಳನ್ನು ಪ್ರೋತ್ಸಾಹಿಸುವುದು. ನೆಕ್ಸ್ಟ್ ಕ್ವಶನ್ ನಂಬರ್ 36. ದಿ ರೇಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ imposed on gold in India is 3%. FRBM ಆಕ್ಟ್ 2003ರಲ್ಲಿ ಬಂದಿತ್ತು. ಇದರ ಮುಖ್ಯ ಉದ್ದೇಶ ಏನು? ರೆವೆನ್ಯೂ ಡೆಫಿಸಿಟ್ ಅಂದ್ರೆ ವಿತ್ತೀಯ ಕೊರತೆಯನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ಆದಾಯ ಕೊರತೆಯನ್ನ ಅಂದ್ರೆ ಫಿಸ್ಕಲ್ ಡೆಫಿಸಿಟ್ ಅನ್ನ ಕಡಿಮೆ ಮಾಡೋದು. ಇನಿಷಿಯಲಿ 3% ಇತ್ತು, ಅದನ್ನ ಅವಾಗ ಚೇಂಜ್ ಮಾಡ್ತಾ ಇರ್ತಾರೆ. ಸೊ FRBM ಆಕ್ಟ್ ಅಂದ್ರೆ ಟು ಎಲಿಮಿನೇಟ್ ರೆವೆನ್ಯೂ ಡೆಫಿಸಿಟ್ ಕಂಪ್ಲೀಟ್ಲಿ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಲ್ಲಿ ಫಸ್ಟ್ ರ್ಯಾಂಕ್ ಯಾವುದು ಇತ್ತೀಚೆಗೆ? ನಾರ್ವೆ ಇಸ್ ದಿ ರೈಟ್ ಆನ್ಸರ್. ಸೌತ್ ಆಫ್ರಿಕಾ ತೆಗೆದ್ರೆ ಈ 3 ದೇಶಗಳಲ್ಲಿ ಸಹಜವಾಗಿ ಕನ್ಫ್ಯೂಷನ್ ಬರುತ್ತೆ ಎಲ್ರಿಗೂ, ಬಟ್ ದಿ ಆನ್ಸರ್ ಈಸ್ ನಾರ್ವೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋಷಿಯಲ್ ಗೂಡ್ಸ್, ಸಮಾಜ ಸರಕುಗಳು. ಇಲ್ಲೇನ್ ಬೇಕು? ಸ್ಪರ್ಧೆ ಇರಬಾರ್ದು, ರೈವಲಿ ನೇಚರ್ ಆಗಿರಲ್ಲ. ಯಾಕಂದ್ರೆ ಇದನ್ನ ಲೋಯೆಸ್ಟ್ ಕಾಸ್ಟ್ಗೋ ಅಥವಾ ಫ್ರೀ ಆಗೋ ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರಿಗೆ ನೀಡ್ತಾ ಇರ್ತಾರೆ. ಸೊ 2 ಅನ್ನ ಎಲಿಮಿನೇಟ್ ಮಾಡಿದ್ರೆ ನಿಮ್ಗೆ 2 ಆಪ್ಷನ್ ಇರುತ್ತೆ. ಅದರ ಜೊತೆಗೆ ಎಕ್ಸ್ಕ್ಲೂಷನ್ ಸಾಧ್ಯನಾ? ಹೌದು. ಈ ತರ ಸೋಷಿಯಲ್ ಗೂಡ್ಸ್ ಫ್ರೀಯಾಗಿ ಅಕ್ಕಿ ಕೊಡೋದು ಅಥವಾ ಫ್ರೀಯಾಗಿ ರೇಷನ್ ಕೊಡೋದು ಎಲ್ರಿಗೂ ಕೊಡೋಕ್ಕಾಗಲ್ಲ, ಕೆಲವೊಂದಿಷ್ಟು ಸೆಕ್ಷನ್ ಮಾತ್ರ ಕೊಡ್ಬೋದು. ಹಾಗಾಗಿ ಎಕ್ಸ್ಕ್ಲೂಷನ್ ಬಹಿಷ್ಕೃತ ಕಾರ್ಯ ಸಾಧ್ಯತೆ ಇದೆ. ರೈಟ್ ಆನ್ಸರ್ ಇಸ್ 1 and 3. ವಿಚ್ ವಾಸ್ ದಿ ಫಸ್ಟ್ ಕೋಆಪರೇಟಿವ್ ಸೊಸೈಟಿ ರಿಜಿಸ್ಟರ್ಡ್ ಅಂಡರ್ ದಿ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಆಫ್ 1904? ಇದನ್ನ ನೋಡ್ಬಿಟ್ರೆ ಗೊತ್ತಾಗುತ್ತೆ. ರೈಟ್ ಆನ್ಸರ್ ಇಸ್ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಫಸ್ಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ರಿಜಿಸ್ಟರ್ಡ್ ಆಸ್ ಪರ್ ದಿಸ್ ಆಕ್ಟ್. ಈ ಕಾಯ್ದೆಯ ಅನ್ವಯ ರಿಜಿಸ್ಟರ್ ಆಗಿರುವಂತಹ ಮೊದಲ ಸಂಸ್ಥೆ ಅಥವಾ ಕೋಆಪರೇಟಿವ್ ಸೊಸೈಟಿ. GSDP ಆಫ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕನ್ಫ್ಯೂಸಿಂಗ್ ಕ್ವಶನ್ ಇದೆ, ಬಟ್ ಯಾರು ಎಕನಾಮಿಕ್ ಸರ್ವೆ ಓದಿರ್ತೀರಾ, ಲೆಕ್ಕಪ್ಪ ಸರ್ ಕ್ಲಾಸಲ್ಲಿ ಮಾಡಿದಾರೆ, ಇದನ್ನ ಸರ್ವೆ ಓದಿದಿರಾ ಅವ್ರಿಗೆ ಗೊತ್ತಾಗುತ್ತೆ. ಆನ್ಸರ್ ಈಸ್ 2 and 4. 2 and 4. ಫೈನ್. ಕೃಷಿ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಇಳಿಕೆ, ಸೇವಾ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಏರಿಕೆ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ಮಾಂಟ್ರಿಯಲ್ ಪ್ರೋಟೋಕಾಲು, ಓಝೋನು. ನೆಕ್ಸ್ಟ್ ಇಲ್ಲೂ ನೋಡಿ, ಎಂಫಿಸಿಮಾ ಅಂತ ಬರುತ್ತೆ. ಇದು ಸಿಗರೇಟ್ ಹೊಗೆ ಮತ್ತು ಇತರ ಹೊಗೆಯಿಂದ ಉಂಟಾಗುವಂತಹ ಒಂದು ರೋಗ. ಹಾಗಾಗಿ 4 ಪಕ್ಕ ಇದೆಯಾ? ಸಿಲಿಕೋಸಿಸ್, ಸಿಲಿಕಾನ್ ಇಂದ ಆಗುವಂಥದ್ದು, ಸಿಲಿಕಾಯಿಂದ ಆಗುವಂಥದ್ದು. ಇಟಾಯ್ ಕ್ಯಾಡ್ಮಿಯಮ್ ಇಂದ ಆಗುತ್ತೆ. ಸೊ ಇದು ನಿಮ್ಗೆ ಈಸಿಲಿ ಗೊತ್ತಿರುತ್ತೆ. ಫೈನ್. 2 ಮತ್ತು 4 ಇರುವಂಥ ಆಪ್ಷನ್ ಯಾವುದು? ಒಂದೇ ಒಂದು. ಆದರೂ ಕೂಡ ಕಂಪೇರಿಟಿವ್ಲಿ ಸೈನ್ಸ್ ಯಾರು ಓದಿರಲು ಸ್ವಲ್ಪ ಕಷ್ಟ ಅನ್ಸುತ್ತೆ. ಬಟ್ ನಾನು ಹೇಳಿದ್ದೆ ಪ್ರಮುಖ ಡಿಸೀಸಸ್ ಅಂತ ಮಾರ್ಕ್ ಮಾಡಿಕೊಟ್ಟಿದ್ದೆ. ಡಿಸೀಸಸ್ ಎಲ್ಲವೂ ಓದಬೇಕು. ಯಾವ ಡಿಸೀಸಸ್ಸು, ಅದಕ್ಕೆ ಮೂಲ ಕಾರಣ ಎಲ್ಲಿಂದ ಬರುತ್ತೆ ಅಥವಾ ಯಾವುದರಿಂದ ಆ ರೋಗ ಉಂಟಾಗುತ್ತೆ, ಬೇಸಿಕ್ ರೀಡಿಂಗ್ ಈಸ್ ನೆಸೆಸರಿ ಅಂತ ಹೇಳಿದ್ದೆ. EIA ವಿಸ್ತೃತ ರೂಪ ಕೊಟ್ಟಿಲ್ಲ. ಎಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡ್ರಿ EIA ಅಂದ್ರೆ ಏನು ಅಂತ? ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಈ ಜವಾಬ್ದಾರಿ ಯಾರಿಗಿದೆ? ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ಸ್ ಅಂಡ್ ಕ್ಲೈಮೇಟ್ ಚೇಂಜ್. ದಿ ರೇಷಿಯೋ ಬಿಟ್ವೀನ್ ಎನರ್ಜಿ ಫ್ಲೋಸ್ ಅಟ್ ಡಿಫರೆಂಟ್ ಪಾಯಿಂಟ್ಸ್ ಇನ್ ಅ ಫುಡ್ ಚೈನ್. ಆಹಾರ ಸರಪಳಿಯ ವಿವಿಧ ಹಂತಗಳಲ್ಲಿನ ಶಕ್ತಿಯ ಹರಿವಿನ ನಿಷ್ಪತ್ತಿಗೆ ಏನೆಂದು ಹೆಸರಿಡಲಾಗಿದೆ? ಪರಿಸರಾತ್ಮಕ ದಕ್ಷತೆ, ಇಕೊಲಾಜಿಕಲ್ ಎಫಿಷಿಯನ್ಸಿ ಅಂತ ಕರೀಬಹುದು. ಫೈನ್. ನೆಕ್ಸ್ಟ್, ಕನ್ಸಿಡರ್ ದಿ ಫಾಲೋವಿಂಗ್ ಆಕ್ಟ್. ಸ್ಟ್ರೇಟ್ ಅವೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಅಂತ ಗೊತ್ತಿರುತ್ತೆ. ಹೋಮ್ ಮಿನಿಸ್ಟರ್ ಹೆಡ್ಸ್ ದಿ NDMA. NDMA ಹೋಮ್ ಮಿನಿಸ್ಟರ್, ಕೇಂದ್ರ ಗೃಹ ಸಚಿವರು ಹೆಡ್ ಮಾಡ್ತಾರಾ? ನೋ. NDMA ಇಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿಗಳು ಇದರ ನೇತೃತ್ವವನ್ನು ವಹಿಸಿರ್ತಾರೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನ ಎಲಿಮಿನೇಟ್ ಮಾಡಿ. ಸೆಕೆಂಡ್ ಸ್ಟೇಟ್ಮೆಂಟ್ ಎಲಿಮಿನೇಟ್ ಮಾಡಿದ್ರೆ ಆಪ್ಷನ್ಸ್ ಅಲ್ಲಿ ನೀವು ರೈಟ್ ಆನ್ಸರ್ ಚೂಸ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? 1 ಹೋಗುತ್ತೆ, 2 ಹೋಗುತ್ತೆ, 3 ಹೋಗುತ್ತೆ. ಎಸ್, ಸೆಕೆಂಡ್ ಸ್ಟೇಟ್ಮೆಂಟ್ ಎಲಿಮಿನೇಟ್ ಮಾಡಿದ್ರೆ ರೈಟ್ ಅವೇ ಆನ್ಸರ್ ಅನ್ನ ಚೂಸ್ ಮಾಡ್ಬೋದು ನೀವು.
ಥರ್ಡ್ ಸ್ಟೇಟ್ಮೆಂಟ್ ಫೋರ್ತ್ ಸ್ಟೇಟ್ಮೆಂಟ್ ನೋಡುವಂಥ ಅವಶ್ಯಕತೆನೇ ಇಲ್ಲ. ಟೆನ್ಯೂರ್ ಆಫ್ NDMA ಮೆಂಬರ್ಸ್ ಶಾಲ್ ಬಿ 5 years, ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ. ಎಷ್ಟು ಜನ ಇರ್ತಾರೆ ಅಂತ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಇದು ಹೌದು ಅಲ್ಲ ಅಂತಲೂ ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸ್ಟ್ರೇಟ್ ಅವೇ ನಿಮಗೆ NDMA ಹೆಡ್ಡು ಅಥವಾ ಚೇರ್ಮನ್ನು ಪ್ರಧಾನಮಂತ್ರಿಗಳು ಇರ್ತಾರೆ ಅಂತ ಗೊತ್ತಿದ್ರೆ ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್. ವಿತ್ ರೆಫರೆನ್ಸ್ ಟು ದಿ ರಿವೋಲ್ಟ್ ಆಫ್ 1857, 1857 ಒನ್ಸ್ ಅಗೇನ್ ಎಲಿಮಿನೇಷನ್ ಟೆಕ್ನಿಕ್. ಯಾವುದು ಗೊತ್ತಿಲ್ಲ ಅನ್ಕೊಳ್ಳಿ, ಬಟ್ ಹ್ಯೂರೋಸು ಝಾನ್ಸಿ ಅಂತ ಗೊತ್ತಾ, ಲಕ್ಷ್ಮೀಬಾಯಿ ವಿರುದ್ಧ ನಿಂತವ್ರು ಇವರು. ಸೊ ಹಾಗಾಗಿ 3C ಅಲ್ಲಿ 4C ಎಲ್ಲಿ ಕನೆಕ್ಟೆಡ್ ಇದೆ, 4ಗೆ C ಒಂದೇ ಒಂದು ಆಪ್ಷನ್, ದಟ್ ಈಸ್ ಬಿ. ಮುಂದೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಹೇಳೋದಲ್ವ, ಎಷ್ಟಾಗುತ್ತೋ ಎಲ್ಲಿ ಸಾಧ್ಯನೋ ಎಲ್ಲ ಕಡೆ ಅಂತೂ ಟೆಕ್ನಿಕ್ಸು ಅಥವಾ ಎಲಿಮಿನೇಷನ್ ಟ್ರಿಕ್ಸನ್ನು ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಸುಮಾರು ಕಡೆ ನೀವು ಇವುಗಳನ್ನು ಬಳಸ್ಬೋದು. ನೆಕ್ಸ್ಟು, ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ, ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ, ಕನ್ನಡದ ಗಡಿಕಾಯೆ ಗುಡಿಕಾಯೆ ನುಡಿಕಾಯೆ, ಕಾಯಲಾರೆನೇ ಸಾಹೆ, ಓ ಬನ್ನಿ ಬನ್ನಿ. ಇದನ್ನು ಬರೆದವರು ಯಾರು? ಕಯ್ಯಾರ ಕಿನ್ನನ ರೈ ಅವರು ಇದನ್ನು ಬರೆದಿದ್ರು. ಸುಮಾರು ಜನ ಇದನ್ನ ಹುಯಿಲ್ಗೋಳ್ ನಾರಾಯಣ ಅವರ ಹೆಸರನ್ನು ಹಾಕ್ಬಂದಿದ್ದೀರಾ, ಹೌದಾ? ಎಷ್ಟು ಜನ ಎ ಅಂತ ಹಾಕ್ಬಂದಿದ್ರಿ? ನೆಕ್ಸ್ಟ್, ಅಸರ್ಷನ್ನು ಸರಿಯಾಗಿದೆ, ರೀಸನಿಂಗ್ ಕೂಡ ಸರಿಯಾಗಿದೆ. ಹೆನ್ಸ್ ಆನ್ಸರ್ ಈಸ್ ಎ. ಬ್ಯಾಕ್ವರ್ಡ್ ಕ್ಲಾಸಸ್ ಮೂವ್ಮೆಂಟನ್ನು ಮದ್ರಾಸ್ನಲ್ಲಿ ಆರಂಭ ಮಾಡಲಾಯಿತು 19ನೇ ಶತಮಾನದ ಅಂತ್ಯ ಅಥವಾ 20ನೇ ಶತಮಾನದ ಆರಂಭದಲ್ಲಿ. ಕ್ರಮೇಣ ಅದು ಮೈಸೂರು ರಾಜ್ಯಕ್ಕೂ ವ್ಯಾಪಿಸ್ತು. ಅದಾದಮೇಲೆ ಅದಕ್ಕೆ ಇನ್ಫ್ಲುಯೆನ್ಸ್ ಎಲ್ಲಿಂದ ಬಂತು? ಪಾಶ್ಚಿಮಾತ್ಯ ಕಲ್ಚರು ಮತ್ತು ಇಂಗ್ಲಿಷ್ ಎಜುಕೇಷನ್. ಸೊ 1 is the right answer. ಕ್ವಶನ್ ನಂಬರ್ 53. ಇಲ್ಲೂ ಸಹ ಮ್ಯಾಚ್ ದಿ ಫಾಲೋವಿಂಗ್ ಅಲ್ಲಿ ಹಿಂದ್ ಸ್ವರಾಜ್ ಯಾರು ಬರೆದಿದ್ದು? MK ಗಾಂಧಿ ಅಂತ ಈಸಿಲಿ ಗೊತ್ತಾಗುತ್ತೆ. ಸೊ MK ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಮಹಾತ್ಮ ಗಾಂಧೀಜಿ ಬರೆದಿದ್ದು ಹಿಂದ್ ಸ್ವರಾಜು. ಎಗೆ ಬಿ ಎಲ್ಲಿದೆ? ಒಂದೇ ಒಂದು ಆಪ್ಷನ್ನು ಇದು, ಮಿಕ್ಕಿದ್ದೆಲ್ಲ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಹಿಂದ್ ಸ್ವರಾಜ್ ಮಹಾತ್ಮ ಗಾಂಧಿ ಅಂತ ಚೂಸ್ ಮಾಡಿದ್ರೆ ಆಟೋಮೆಟಿಕಲಿ ರೈಟ್ ಆನ್ಸರ್ ಸಿಗುತ್ತೆ. ಇಂಥ ಪ್ರಶ್ನೆ ಬಂದಾಗ ಒಂದು 3-4 ಸೆಕೆಂಡಲ್ಲಿ ಆನ್ಸರ್ ಚೂಸ್ ಮಾಡ್ಕೊಂಡ್ಬಿಡ್ಬೋದು. 50-60 ಸೆಕೆಂಡ್ ಉಳಿಸ್ದಂಗಾಗುತ್ತೆ ನೀವು. ವೈಟ್ಲಿ ಕಮಿಷನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಕಾರ್ಮಿಕ ಅಥವಾ ಲೇಬರ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್, ಲಾರ್ಡ್ ರಿಪನ್ ಕಾಲದಲ್ಲಿ 1880ರ ದಶಕದಲ್ಲಿ ಅವನು ಯಾವುದು ಈ ಸೆಂಟ್ರಲ್ಲು, ಪ್ರೊವಿನ್ಷಿಯಲ್ಲು ಮತ್ತು ಕಾನ್ಕರೆಂಟ್ ರೆವೆನ್ಯೂಸ್ ಅಂತ ವಿಭಾಗಿಸ್ತಾನೆ. ಇದರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸೆಂಟ್ರಲ್ ರೆವೆನ್ಯೂ ಬರುತ್ತೆ ಅಂದರೆ ಕಣ್ಣು ಮುಚ್ಕೊಂಡು ಹಾಕ್ಬೋದು, ಅಂಚೆ ಮತ್ತು ತಂತಿ ಅಂತ. ದಿ ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್ ಪಾಟಲಿಪುತ್ರ ಯಾರು? ಅಶೋಕ ಸಾಮ್ರಾಟ ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಕ್ರಿಪ್ಟ್ ಹ್ಯಾಸ್ ನಾಟ್ ಬಿನ್ ಯೂಸ್ಡ್? ಅಶೋಕ ಈ ಕೆಳಗಿನ ರಾಜಶಾಸನ ಲೇಖನದಲ್ಲಿ ಯಾವ ಲಿಪಿಯನ್ನು ಬಳಸಿಲ್ಲ? ಬ್ರಾಹ್ಮಿ ಬಳಸಿದಾನೆ, ಅರಮಿಕ್ ಬಳಸಿದಾನೆ, ಖಾರೋಷ್ಠಿ ಬಳಸಿದಾನೆ, ಸಿದ್ಧ ಮಾತ್ರಿಕ ಬಳಸಿಲ್ಲ. ಹಾಗಾಗಿ ಆನ್ಸರ್ ಈಸ್ ಡಿ. ಆಮೇಲೆ ಕರ್ನಾಟಕದಲ್ಲಿ ಜಮೀನ್ದಾರ ಚಳುವಳಿಗೆ ಸಂಬಂಧಪಟ್ಟಂತೆ ಯಾವ ಚಳುವಳಿಗೆ ಆ ಊರಿನ ಹೆಸರು ಮತ್ತು ಅದೇ ಆ ಚಳುವಳಿಯ ಹೆಸರು ಮತ್ತು ಅದೇ ಚಳುವಳಿಯ ಹೆಸರಿನ ಮೇಲೆ ಒಂದು ಪತ್ರಿಕೆಯನ್ನು ಕೂಡ ಆರಂಭ ಮಾಡಿದ್ರು ಅಂತ ಕೇಳಿದ್ರೆ ಕೊಡಗು ವೀಕ್ಲಿ. ಆನ್ಸರ್ ಈಸ್ ಕೊಡಗು ವೀಕ್ಲಿ. ಆಗಸ್ಟ್ ಆಫರ್ನಲ್ಲಿ ಏನಿತ್ತು? ಸಾಮಂತ ರಾಜ್ಯ ಮಾನ್ಯತೆ, ಡೊಮಿನಿಯನ್ ಸ್ಟೇಟಸ್, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಬಗ್ಗೆ ಆಗಸ್ಟ್ ಆಫರ್ನಲ್ಲಿ ಉಲ್ಲೇಖ ಇರಲಿಲ್ಲ. ನೇಮ್ ದಿ ಪ್ರಾಮಿನೆಂಟ್ ಮಿಂಟ್ ಟೌನ್, ಇದನ್ನ ಲಕ್ಕುಂಡಿ ಅಂತ ಅನ್ಬೋದಾ? ಸ್ವಲ್ಪ ಡೌಟ್ ಇದೆ ನನಗೂ. ಆನ್ಸರ್ ಬೇರೆ ಇದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ಅಪ್ಡೇಟ್ ಮಾಡಿ ಪ್ಲೀಸ್. ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಲಕ್ಕುಂಡಿ. ಮಿಲಿಂದಪ್ಪನ್ನ ಅಂದರೆ ಏನು? ಮೆನಾಂಡರ್ ಎಂಬ ರಾಜ ಮತ್ತು ಬುದ್ಧಿಸ್ಟ್ ಮಾಂಕ್ ಆದಂತಹ ನಾಗಸೇನ ಇವರಿಬ್ಬರ ನಡುವೆ ನಡೆದಂತಹ ಸಂಭಾಷಣೆಯನ್ನು ಈ ಮಿಲಿಂದಪ್ಪನ್ನದಲ್ಲಿ ಏನು ಕವರ್ ಮಾಡಲಾಗಿದೆ. ಸೊ ಆನ್ಸರ್ ಈಸ್ 4. ಯಾವ ಯುಗದಲ್ಲಿ ಜನರು ವ್ಯವಸಾಯವನ್ನು ಆರಂಭಿಸಿದ್ರು? ನಿಯೋಲಿಥಿಕ್ ಏಜ್ ಅಥವಾ ನವಶಿಲಾಯುಗ. ಕರೆಕ್ಟಾ? ದಿ ಗ್ರಾಜುವಲ್ ರಿಪ್ಲೇಸ್ಮೆಂಟ್ ಆಫ್ ಒನ್ ಟೈಪ್ ಆಫ್ ಪ್ಲಾಂಟ್ ಕಮ್ಯುನಿಟಿ ಬೈ ಅನದರ್ ಟೈಪ್ ಈಸ್ ಕಾಲ್ಡ್ ಆಸ್ ಈಸ್ ರೆಫರ್ ಟು ಆಸ್ ಏನು? ಪ್ಲಾಂಟ್ ಸಕ್ಸೆಷನ್. ಸೂಡೋ ಸ್ಥಳೀಯ ವ್ಯಾಧಿ, ಹುಸಿ ಸ್ಥಳೀಯ ವ್ಯಾಧಿ ಅಂತ ಕೂಡ ಕರೀಬಹುದು. ದಿ ಆರ್ಗ್ಯಾನಿಕ್ ಆ್ಯಂಡ್ ಅಪ್ಪರ್ ಲೀಸ್ಟ್ ಲೇಯರ್ ಆಫ್ ದಿ ಸಾಯಿಲ್ ಈಸ್ ಕಾಲ್ಡ್ ಆಸ್ ಎಪಿಪಿಡಾನ್. ಫೈನ್. ನೆಕ್ಸ್ಟ್, ಇಲ್ಲಿ ಮಣ್ಣುಗಳ ಬಗ್ಗೆ ಕೇಳಲಾಗಿದೆ. ಹೆಚ್ಚಿನ ಅಂಶದ ಸುಣ್ಣ ಮತ್ತು ಕ್ಷಾರಗಳಿಂದಾಗಿ ಮಣ್ಣು ಮರಳಾಗಿದೆ. ಇದು ಯಾವುದು? ಯಾವ ಕಾಡಂತ ಕೇಳ್ತಾರೆ? ಬ್ರಾಕಿಶ್ ಕಾಡುಗಳು ಅಂತ ಕರಿಬೋದು ನೀವು. ಆನ್ಸರು ಇಂಗ್ಲೀಷಲ್ಲಿ ಬ್ರಾಕಿಶ್ ಅಂತ ಇದೆ ನೋಡಿ. ಮ್ಯಾಂಗ್ರೂವ್ ಬರಲ್ಲ ಇದು.
ನೆಕ್ಸ್ಟು US ವ್ಯವಸಾಯ ಇಲಾಖೆ ಮತ್ತು WR ಗ್ರೇಸ್ ಕೊಲಂಬಿಯಾದಿಂದ 1992ರಲ್ಲಿ ಭಾರತದ ಬೇವಿನ ಎಣ್ಣೆ ಬೀಜದ ಸ್ವಾಮಿತ್ವವನ್ನು ಪಡೆದಿರುವುದು ಯಾವುದಕ್ಕೆ ಸಂಬಂಧಿಸಿದೆ? ಸುಮಾರು ಜನ 4 ಹಾಕಿರ್ತಾರೆ, ಬಟ್ ದಿ ರೈಟ್ ಆನ್ಸರ್ ಈಸ್ ಬಯೋಪೈರಸಿ, ಜೈವಿಕ ಸ್ವಾಮ್ಯ ಚೌರ್ಯ ಅಂತ ಕರಿಬಹುದು. ಬಯೋಪೈರಸಿ ಇಸ್ ದಿ ರೈಟ್ ಆನ್ಸರ್. ಓಕೆನಾ? 68. The theory of continental drift was propounded by which of the following scientists ಅಂತ ಕೇಳಿದ್ರೆ ಆಲ್ಫ್ರೆಡ್ ವೆಗ್ನರ್. ಪ್ಯಾಟ್ರೋಲ್ ಅಂದ್ರೆ ಸೆಕ್ಯೂರಿಟಿ. ಪೆಟ್ರೋಲಿಂಗ್ ಮಾಡಿದ್ರೆ ಏನು? ಪೆಟ್ರೋಲಿಂಗ್ ಮಾಡುವಂಥ ಉದ್ದೇಶ ಏನು? ಸೆಕ್ಯೂರಿಟಿ ಎನ್ಶೂರ್ ಮಾಡಲಿಕ್ಕೆ. ಹಾಗಾದರೆ ಇನ್ಶೂರೆನ್ಸ್ನ ಮುಖ್ಯ ಉದ್ದೇಶ ಪಾಲಿಸಿ ಮಾಡಿಸೋದಲ್ಲ, ರಿಸ್ಕ್ ಕವರ್. ಇನ್ಶೂರೆನ್ಸ್ ಏನಕ್ಕೆ ಮಾಡಿಸ್ತೀವಿ? ರಿಸ್ಕನ್ನು ಕವರ್ ಮಾಡಲಿಕ್ಕೆ. Next, the gradual replacement of one type of plant community is called as plant succession. Yes, idagideyalla. Next, the organic and upper leach layer of the soil is known as epipedon. ಮತ್ತೆ ರಿಪೀಟ್ ಆಗಿದೆ ಆಲ್ಫ್ರೆಡ್ ವೆಗ್ನರ್. ಎಸ್, 4 ಕ್ವಶನ್ ರಿಪೀಟ್ ಆಗಿದೆ ಅನ್ಸುತ್ತೆ ಇಲ್ಲಿ. ಪೆಟ್ರೋಲ್, ಸೆಕ್ಯೂರಿಟಿ, ಇನ್ಶೂರೆನ್ಸ್, ರಿಸ್ಕ್ ಕವರ್. ನೆಕ್ಸ್ಟ್, ಮೆಂಟಲ್ ಎಬಿಲಿಟಿ ಇತ್ತು. ಈ ಪ್ರಶ್ನೆಗೆ 50,000 ಲೋನ್ ತಗೊಳ್ತಾನೆ. ಒಂದು ಪಾರ್ಟ್ಗೆ 7% ಇಂಟ್ರೆಸ್ಟ್ ಆದರೆ ಮತ್ತೊಂದು 11%, ಆವ್ರೇಜ್ 9.4% ಆಗುತ್ತೆ. ಸೊ ಹಾಗಾಗಿ ಟೋಟಲ್ 2 ವಿಭಾಗಗಳಲ್ಲಿ ಎಷ್ಟೆಷ್ಟು ಕಟ್ಟಬೇಕು ಅಂತ ಕೇಳಿದ್ರೆ 20,000 ಮತ್ತು 30,000 ಇಸ್ ದಿ ರೈಟ್ ಆನ್ಸರ್. ಫೈನ್. ನೆಕ್ಸ್ಟ್, PQ ಆ್ಯಂಡ್ R ಹ್ಯಾವ್ ಸ್ಟಾರ್ಟೆಡ್ ಅ ಬಿಸ್ನೆಸ್. ಒಬ್ಬನು 1,05,000, ಮತ್ತೊಬ್ಬನು 1,65,000, ಮತ್ತೊಬ್ಬನು 2,05,000 ಹಾಕಿದ್ದಾನೆ. ಪ್ರಾಫಿಟ್ಟು ಮೊದಲನೇ ವರ್ಷ 71,250 ಬರುತ್ತೆ. ಹಾಗಾದರೆ ಕ್ಯೂನ ಪ್ರಾಫಿಟನ್ನು ಕೇಳಲಾಗಿದೆ. ಸೊ ಏನು ಮಾಡ್ಬೇಕು ನೀವು? 1,05,000, 1,65,000 ಪ್ಲಸ್ 2,05,000 ಆ್ಯಡ್ ಮಾಡಿ ಟೋಟಲ್ ಎಷ್ಟಾಗುತ್ತೆ? 2, 3, 3, 10, 3, 75 ಆಗುತ್ತೆ. ಸರಿ, 4, 75 ಆಗುತ್ತೆ. ಡಿವೈಡ್ ಬೈ 4,75,000 ಮಾಡಿ ಇಂಟು ಎಷ್ಟು ಪ್ರಾಫಿಟ್ಟು? 71,250. ಟೋಟಲು 4,75,000. ಪ್ರಾಫಿಟ್ ಎಷ್ಟು? 71,250. ಇಲ್ಲಿ ಯಾರು ಕೇಳಿದ್ದಾರೆ? ಕ್ಯೂದು. ಸೊ ಕ್ಯೂ ಶೇರ್ ಎಷ್ಟಿದೆ? 1,65,000. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಸುಮಾರು 24,000 ಸಮಥಿಂಗ್ ಬರುತ್ತೆ. ಆಪ್ಷನಲ್ಲಿ ಅದಿಲ್ಲ. ಸೊ ಹಾಗಾಗಿ ಡಿ ಇಸ್ ದಿ ಆಪ್ಷನ್. ನೆಕ್ಸ್ಟ್, ಫೈಂಡ್ ದಿ ಮಿಸ್ಸಿಂಗ್ ನಂಬರು. ಇದು ಕ್ಯೂಬ್ಗೆ ಸಂಬಂಧಪಟ್ಟಂತೆ ಇರೋದು. ಹಾಗಾಗಿ ರೈಟ್ ಆನ್ಸರ್ ಈಸ್ 1728. ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟು 5 ಮತ್ತು 6 ಗಂಟೆ ಇದೆರಡರ ಮಧ್ಯೆ ಚಿಕ್ಕ ಮುಳ್ಳು ಮತ್ತು ದೊಡ್ಡ ಮುಳ್ಳು 40 ಡಿಗ್ರಿ ಆ್ಯಂಗಲನ್ನು ಯಾವಾಗ ಮಾಡ್ತವೆ? 5 ನಿಮಿಷ, 5 ಗಂಟೆ 20 ನಿಮಿಷಕ್ಕೆ, 5:20ಗೆ ಇದಾಗುತ್ತೆ. X introduces Y saying he is the husband of the grand daughter of the father of my father. Who is Y related to X ಅಂದರೆ ಬ್ರದರ್ ಇನ್ ಲಾ, ಸೋದರ ಮಾವ. ನೆಕ್ಸ್ಟು ಸಿಟ್ಟಿಂಗ್ ಅರೇಂಜ್ಮೆಂಟು. PQRSTV ಮತ್ತು ಡಬ್ಲ್ಯೂಗಳು ಒಂದು ವೃತ್ತದ ಸುತ್ತ ಮಧ್ಯದಲ್ಲಿ ಮುಖ ಮಾಡಿ ಕುಳಿತಿರುತ್ತಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಏನಂತ ಕೇಳ್ತಾರೆ? ಮೇ ಬಿ ಟಿ ಅನ್ಸುತ್ತೆ ಇದಕ್ಕೆ ರೈಟ್ ಆನ್ಸರು. ಏನಾಗಿದೆ ಆನ್ಸರು? ಎಸ್, ಟಿ ಇಸ್ ದಿ ರೈಟ್ ಆನ್ಸರ್. ಫೈನ್. ನೆಕ್ಸ್ಟ್, ಅ ಬಾಸ್ಕೆಟ್ ಕಾಸ್ಟಿಂಗ್ 90 rupees ವಾಸ್ ಸೋಲ್ಡ್ ಫಾರ್ 120 rupees. 90 ರೂಪಾಯಿ ಮಾಲ್ನ 170ಕ್ಕೆ ಮಾಡಿದ್ರೆ ಒಟ್ಟು 33.33% ಅಷ್ಟು ಪ್ರಾಫಿಟ್ ಆದಂಗೆ ಆಗುತ್ತೆ ಮಾರ್ಕೆಟ್ ಪ್ರೈಸ್ ಮೇಲೆ. ಅರುಣು ಮಮತಾಗಿಂತ ದೊಡ್ಡವನು, ಗೋಪಾಲು ಮಮತಾಗಿಂತ ದೊಡ್ಡವನು. ಆನ್ಸರ್ ಏನು? ಮಮತಾನೇ ಬರುತ್ತೆ. ನೆಕ್ಸ್ಟು, ಪಾಟನ್ನು EQRKCZ ಅಂತ ಮಾಡಿದ್ರೆ ಟೂರ್ ಏನಾಗುತ್ತೆ? SQRV ಆಗುತ್ತೆ. ಫೈನ್. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಿದ್ರೆ ಅರಮನೆ ಸತ್ಯಾಗ್ರಹ ಮೈಸೂರು ಆಗಬೇಕಾಗಿತ್ತು, ಇದು ಬೆಂಗಳೂರು ಆಗಿದೆ. ತುರುವನೂರು ಇದು ಫಾರೆಸ್ಟ್ ಸತ್ಯಾಗ್ರಹ ಕರೆಕ್ಟು. ಸಾಲ್ಟ್ ಸತ್ಯಾಗ್ರಹ ಅಂಕೋಲ ಕರೆಕ್ಟು. ಈಸೂರು ಧ್ವಜ ಸತ್ಯಾಗ್ರಹ ಕರೆಕ್ಟು. ನೆಕ್ಸ್ಟ್, ಮಾಡರ್ನ್ ಹಿಸ್ಟ್ರಿ ಯಾವ್ಯಾವುದು? ಇದು 18-19ನೇ ಶತಮಾನದ ಅಂತ್ಯದಲ್ಲಿ ಆಗಿದ್ದು. ಯಾವುದು? ಸೆಂಟ್ರಲ್ ಕಾಲೇಜ್ ಆಗಿದ್ದು. ಅದಾದಮೇಲೆ ಸಾಹಿತ್ಯ ಪರಿಷತ್ ಆಗುತ್ತೆ, 1915 ಆಗುತ್ತೆ. ಅದಾದಮೇಲೆ ಮೈಸೂರು ಯೂನಿವರ್ಸಿಟಿ ಆಗುತ್ತೆ. ಆಮೇಲೆ ಜಸ್ಟಿಸ್ ಮಿಲ್ಲರ್ ಕಮಿಟಿ ಬರುತ್ತೆ. 1, 2, 3, 4 ಬರುತ್ತೆ. ಆನ್ಸರ್ ಈಸ್ 1, 2, 3, 4. ಸಿಂಪಲ್ ಟೆಕ್ನಿಕ್ಕು. ಸೆಂಟ್ರಲ್ ಕಾಲೇಜ್ ಸ್ಥಾಪನೆ ಆದಮೇಲೆ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗಿದೆ ಅಂತ ಗೊತ್ತಿದ್ರೆ ಸಾಕು. ಒಂದಾದ್ಮೇಲೆ 2 ಬರುತ್ತೆ ಅಂತ. ಇದು ಒಂದು ನಿಮ್ಗೆ ಕನ್ಫರ್ಮ್ ಇದ್ರೆ ಆಬ್ವಿಯಸ್ಲಿ ಒಂದಾದ್ಮೇಲೆ 2 ಬರೋಂಥ ಇರುವಂಥ ಆಪ್ಷನ್ನು ಒಂದೇ ಒಂದು, ಆಪ್ಷನ್ ನಂಬರ್ 1.
ಸೊ ಮುಂದೆ ನೋಡುವಂಥ ಕನ್ಫ್ಯೂಸ್ ಮಾಡ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಎಲ್ಲ ಕಡೆ ನೋಡಿ 2 ಆದಮೇಲೆ 1 ಬಂದಿದೆ, ಹಾಗಾಗಿ ಈಸಿಲಿ ಎಲಿಮಿನೇಟ್ ಮಾಡ್ಕೊಂಡ್ಬಿಡ್ಬೋದು ನೀವು. ಫೈನ್. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಟ್ರೂ ಅಕಾರ್ಡಿಂಗ್ ಟು ದಿ 100th ಅಮೆಂಡ್ಮೆಂಟ್ ಟು ದಿ ಕಾನ್ಸ್ಟಿಟ್ಯೂಷನ್? 100ನೇ ಸಾಂವಿಧಾನಿಕ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಹೇಳಿದೆ ಕ್ಲಾಸಲ್ಲಿ? ಭಾರತ ಮತ್ತು ಬಾಂಗ್ಲಾದೇಶದಿಂದ ಕೆಲವು ಪ್ರದೇಶಗಳ ವಿನಿಮಯ. ಕರೆಕ್ಟಾ? ನೆಕ್ಸ್ಟ್, ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು, ಸ್ವರಣ್ ಸಿಂಗ್ ಸಮಿತಿ ಅಲ್ವಾ? ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್? ಸಾಂವಿಧಾನಿಕ ಹುದ್ದೆ ಯಾವುದಲ್ಲ ಈ ಕೆಳಗಿನವುಗಳಲ್ಲಿ? ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು. ಇಟ್ ಈಸ್ ಅ ಸ್ಟ್ಯಾಚ್ಯುಟರಿ ಬಾಡಿ, ಶಾಸನಬದ್ಧ ಸಂಸ್ಥೆ ಅಥವಾ ಶಾಸನಾತ್ಮಕ ಸಂಸ್ಥೆ ಆಗಿರುತ್ತೆ ಅದು. ನೆಕ್ಸ್ಟ್, ಯೂನಿಫಾರ್ಮ್ ಸಿವಿಲ್ ಕೋಡು ಹೇಳಿದ್ನಲ್ಲ, ಯೂನಿಫಾರ್ಮ್ ಅಂದರೆ ಸೇಮ್ ಇರಬೇಕು. ಯಾವ ಆರ್ಟಿಕಲ್ ಸೇಮ್ ಬರುತ್ತೆ? ಆರ್ಟಿಕಲ್ 44 4 ಮತ್ತು 4 ಯೂನಿಫಾರ್ಮ್ ಆಗಿದೆ. ಸೊ ಹಂಗೆ ನೆನ್ಪಿಟ್ಕೋಬೇಕು, ಯೂನಿಫಾರ್ಮ್ ಸಿವಿಲ್ ಕೋಡ್. ಕರೆಕ್ಟಾಗಿ ಗೋವಾದಲ್ಲಿ ಸದ್ಯಕ್ಕಿದೆ. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಸ್ ಡಸ್ ನಾಟ್ ಎಂಜಾಯ್ ಸ್ಪೆಷಲ್ ಪ್ರೊವಿಷನ್? ಸ್ಪೆಷಲ್ ಸ್ಥಾನಮಾನ 371 ಒಳಗಡೆ ಕರ್ನಾಟಕಕ್ಕಿದೆ, ಬಟ್ ತಮಿಳ್ನಾಡಿಗಿಲ್ಲ. ಗೋವಾ, ಸಿಕ್ಕಿಂ, ಆಂಧ್ರ ಪ್ರದೇಶಕ್ಕೂ ಕೂಡ ಇದೆ. ಒಂದು ಟ್ರಿಕ್ಕನ್ನು ಕಲಿಸ್ಕೊಟ್ಟಿದೆ ಕ್ಲಾಸಲ್ಲಿ. 371 ಅಡಿಯಲ್ಲಿ ಬರುವಂತಹ ಎ ಇಂದ ಬರುವಂತಹ ಎಲ್ಲ ಸ್ಟೇಟ್ಸನ್ನು ನೆನ್ಪಿಟ್ಕೊಳ್ಳೋಕ್ಕೆ ಒಂದು ಸಿಂಪಲ್ ಹಾಡಿನ ಮೂಲಕ ಟ್ರಿಕ್ಕನ್ನು ಕಲಿಸ್ಕೊಟ್ಟಿದ್ದೆ. ಯಾರಿಗಾರು ಜ್ಞಾಪಕ ಇದೆಯಾ ಕ್ಲಾಸ್ ಅಟೆಂಡ್ ಆಗಿರೋರಿಗೆ? 370 ಮತ್ತು 371ಗೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್, ಅನುಸೂಚಿತ ಭಾಷೆಗಳು, ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್, 8th ಶೆಡ್ಯೂಲ್. ನೆಕ್ಸ್ಟ್, ಎಮರ್ಜೆನ್ಸಿ ಪ್ರೊವಿಷನ್ಸ್ ಅನ್ನ ಯಾವ ದೇಶಗಳಿಂದ ಪಡೆದುಕೊಳ್ಳಲಾಗಿದೆ? ಇಟ್ಸ್ ಜರ್ಮನಿ. ಚುನಾವಣಾ ಆಯೋಗದ ಸ್ಥಾಪನೆ, ಸುಮಾರು ಜನ 26 ಜನವರಿ ಮಾರ್ಕ್ ಮಾಡಿ ಬಂದಿರ್ತೀರಾ, ಐ ಆಮ್ ಶೂರ್, ಬಟ್ ದ ಆನ್ಸರ್ ಇಸ್ ಡಿ, 25th ಜನವರಿ 1950. ನೆಕ್ಸ್ಟ್, ಯಾವ ಬ್ರಿಟಿಷ್ ಕಾಯ್ದೆ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಿತ್ತು? ಭಾರತ ಸರ್ಕಾರದ ಕಾಯ್ದೆ 1919. ಆನ್ಸರು ಹೌದಲ್ವಾ? ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಯಾವ ಒಂದು ಪ್ರಕರಣದಲ್ಲಿ ಮೂಲಭೂತ ಹಕ್ಕುಗಳನ್ನು ಸಂಸತ್ತು ತಿದ್ದುಪಡಿ ಮಾಡಲಾಗುವುದಿಲ್ಲ ಎಂದು ಹೇಳಿತ್ತು? ಗೋಲಕ್ನಾಥ್ ಕೇಸ್. ಕರೆಕ್ಟಾ? ನೆಕ್ಸ್ಟ್, ರಾಜ್ಯಸಭೆಗೆ ಇರುವಂತಹ ಎಕ್ಸ್ಕ್ಲೂಸಿವ್ ಪವರ್ ಯಾವುದು? ಆರ್ಟಿಕಲ್ 312 ಅಡಿಯಲ್ಲಿ ಆರ್ಟಿಕಲ್ 312 ಪ್ರಕಾರ ಅದು ಹೊಸ ಅಖಿಲ ಭಾರತ ಅಥವಾ ಆಲ್ ಇಂಡಿಯಾ ಸರ್ವಿಸ್, ಭಾರತ ಸೇವೆಯನ್ನು, ಅಖಿಲ ಭಾರತ ಸೇವೆಯನ್ನು ಸ್ಥಾಪನೆ ಮಾಡೋದು, ಅದು ಎಕ್ಸ್ಕ್ಲೂಸಿವ್ ಪವರ್ ಆಫ್ ರಾಜ್ಯಸಭಾ. ನೆಕ್ಸ್ಟ್, ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆ 52ನೇ ತಿದ್ದುಪಡಿ, 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್. 9ನೇ ಅನುಸೂಚಿಯಲ್ಲಿ ಈ ಕೆಳಗಿನ ಯಾವ ಕಾಯ್ದೆ ಬರಲ್ಲ? ಪೋಕ್ಸೋ ಕಾಯ್ದೆ ಬರಲ್ಲ. ಇವೆಲ್ಲವೂ ಬರುತ್ತೆ. ಮುಂಚೆ ಸುಪ್ರೀಂ ಕೋರ್ಟ್ ವ್ಯಾಪ್ತಿ ಅಂದರೆ ಜುಡಿಷಿಯಲ್ ರಿವ್ಯೂ ಇಂದ ಹೊರಗಡೆ ಇರಲಿಕ್ಕೆ ಈ 9ನೇ ಅನುಸೂಚಿಯನ್ನು ಬಳಸಲಾಗ್ತಾ ಇತ್ತು. ಯಾವಾಗ ಸುಪ್ರೀಂ ಕೋರ್ಟು 9ನೇ ಅನುಸೂಚಿ ಇಸ್ ನಾಟ್ ಅನ್ ಎಕ್ಸೆಪ್ಷನ್ ಅಂತ ಹೇಳಿದಾಗ ಅದರಲ್ಲಿ ಈಗ ಯಾವುದೇ ಹೊಸ ಆಕ್ಟ್ ಇರಿಸಿದ್ರು ಕೂಡ ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಸೊ ಆನ್ಸರ್ ಇಸ್ ಡಿ. ಪ್ರಜ್ಞಾನ್ ರೋವರ್ ಏನೇನು ಪತ್ತೆ ಮಾಡ್ತು? ಸಲ್ಫರನ್ನು ಪತ್ತೆ ಮಾಡಿತ್ತು. ಚಂದ್ರಯಾನ 1 ಏನು ಪತ್ತೆ ಮಾಡಿತ್ತು? ನೀರನ್ನು ಪತ್ತೆ ಮಾಡಿತ್ತು. ಅರ್ತ್ ಸಿಸ್ಟಮ್ ಬೌಂಡ್ರೀಸ್, ಈ ಪ್ರಶ್ನೆಗೆ 1 is the answer. Assertion, reasoning ಎರಡೂ ಕರೆಕ್ಟು. ರೀಸನ್ ಇಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಅಸರ್ಷನ್. 96, ಕೆನಡಾ, ಯುನೈಟೆಡ್ ಸ್ಟೇಟ್ಸ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜರ್ಮನಿ, UK. ಎಷ್ಟೋ ಸರಿ ಹೇಳಿದ್ದೀನಿ 5 ಐಸ್ ಅಲಯನ್ಸ್ ಬಗ್ಗೆ. ಸ್ಟ್ರೈಟ್ ಅವೇ ಕ್ವಶನ್ನು, ನೀವು ಯಾವುದು ಜರ್ಮನಿ 1 ಎಲಿಮಿನೇಟ್ ಮಾಡಿಬಿಟ್ರೆ ಸಾಕು. ಜರ್ಮನಿ 1 ಎಲಿಮಿನೇಟ್ ಮಾಡಿಬಿಟ್ರೆ ಆನ್ಸರು ಸಿಕ್ಕೇ ಬಿಡುತ್ತೆ ನಿಮಗೆ. ಕರೆಕ್ಟಾ? ನೆಕ್ಸ್ಟು, ವಿಶ್ವಕರ್ಮ ಸ್ಕೀಮು ಸೆಪ್ಟೆಂಬರ್ ಲಾಂಚ್ ಮಾಡಿದ್ರು. ಡೈರೆಕ್ಟಾಗಿ ಮೊನ್ನೆ ತಾನೇ ಕ್ಲಾಸಲ್ಲಿ, ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ. ಮಿನಿಸ್ಟ್ರಿ ಆಫ್ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸ್. ಕ್ವಶನ್ ನಂಬರ್ 98, ಟ್ರೊಯ್ಕಾ ಅಂತ ಎಷ್ಟು ಸಲ ಹೇಳಿದ್ದೀನಿ, ಲೈವ್ ಕ್ಲಾಸಲ್ಲಿ ಹೇಳಿದ್ದೀನಿ, ಪೇಡ್ ಬ್ಯಾಚಲ್ಲಿ ಹೇಳಿದ್ದೀನಿ, ತುಂಬ ಡಿಸ್ಕಸ್ ಮಾಡಿದ್ದೀನಿ. ಆನ್ಸರ್ ಈಸ್ ಇಂಡೋನೇಷ್ಯಾ, ಬ್ರೆಜಿಲ್ ಆ್ಯಂಡ್ ಇಂಡಿಯಾ. ಕರೆಕ್ಟಾ? ಸ್ಟ್ರೇಟ್ ಅವೇ ಕ್ವಶನ್ ಎಲ್ಲ. NHRC, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು ಎಷ್ಟು? 5 ವರ್ಷ, 70 ವರ್ಷ. ಹೈಯೆಸ್ಟ್ ಅವ್ರದ್ದೇ ಅಲ್ವಾ? ದಿ ನಂಬರ್ ಆಫ್ ವುಮೆನ್ ದಟ್ ವೇರ್ ಪ್ರೆಸೆಂಟ್ ಇನ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ಸಂವಿಧಾನ ರಚನಾ ಸಭೆಯಲ್ಲಿ ಎಷ್ಟು ಜನ ಮಹಿಳೆಯರಿದ್ರು? 15 ಈಸ್ ದಿ ರೈಟ್ ಆನ್ಸರ್. 15 ಈಸ್ ದಿ ರೈಟ್ ಆನ್ಸರ್. ಸೊ 100 ಕ್ವಶನ್ಸ್ ಕೂಡ ಡಿಸ್ಕಷನ್ ಆಯಿತು. ಹೇಗೆ ಅನ್ನಿಸ್ತು ಕ್ವಶನ್ಸು? ಈಸಿ ಇತ್ತಾ, ಡಿಫಿಕಲ್ಟ್ ಇತ್ತಾ? ಮಾಡ್ರೇಟ್ ನಿಮ್ಮ ಪ್ರಕಾರ ಏನು ಸ್ಕೋರು? ಸುಮಾರು 55ರಿಂದ 60 ಪ್ರಶ್ನೆಗಳನ್ನು ಯು ಕುಡ್ ಹ್ಯಾವ್ ಅಟೆಂಡೆಡ್. ಅದರ ಮೇಲೆ ಸ್ವಲ್ಪ ಕಷ್ಟ ಆಯಿತು. ಜೊತೆಗೆ ಪೇಪರ್ 2 ಸ್ವಲ್ಪ ಈಸಿ ಇತ್ತು ಕಂಪೇರ್ಡ್ ಟು ಪ್ರೀವಿಯಸ್ ಅದರ್ ಎಕ್ಸಾಮ್ಸ್. ಪೇಪರ್ 2 ಸ್ವಲ್ಪ ಈಸಿ ಆಗಿತ್ತು. ಸೊ ಹಾಗಾಗಿ ಇಮಿಡಿಯೇಟ್ಲಿ
ಈ ವಿಡಿಯೋ ಕೆಳಗಡೆ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ಟೆಲಿಗ್ರಾಮಲ್ಲಿ ಕಮೆಂಟ್ ಮಾಡಿ, ಪೋಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಸ್ಕೋರ್ ಎಷ್ಟು ಬಂತು ಅಂತ. ಜೊತೆಗೆ ಯೂಟ್ಯೂಬ್ ಕಮ್ಯುನಿಟಿ ಟ್ಯಾಬಲ್ಲೂ ನೀವು ಪೋಲಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಈ ಪರೀಕ್ಷೆ ಬರೆದಂತಹ ನಿಮ್ಮೆಲ್ಲ ಸ್ನೇಹಿತರಿಗೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೇಳಿ. ನಾಳೆ 6 ಗಂಟೆಗೆ ಸರಿಯಾಗಿ ಕಟ್ ಆಫನ್ನು ಅನೌನ್ಸ್ ಮಾಡೋಣ ಅಂತೆ. ಸೊ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗು, KSಗೆ ಸಂಬಂಧಪಟ್ಟಂತೆ ಈಗಾಗಲೇ ಡೀಟೇಲ್ಸ್ ಹೇಳಿದೆ. 78990660ಗೆ ನೀವು KS ಅಂತ ಟೈಪ್ ಮಾಡಿ ಮೆಸೇಜನ್ನು ಸೆಂಡ್ ಮಾಡಿದ್ರೆ, ವಾಟ್ಸಪ್ ಮೆಸೇಜನ್ನು, ನಿಮಗೆ ಅಪ್ಡೇಟ್ ಸಿಗುತ್ತೆ. ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಆಲ್ ದಿ ವೆರಿ ಬೆಸ್ಟ್. ಸಿ ಯು ಟುಮಾರೋ.